श्रुते श्रुते सूत्रभाष्यतो वन्दे भगवन्तो पुनः पुनः श्रीमच्छङ्कर भगवत्पूज्यवाद सद्गुरुभ्यो नमः वन्दे यतिवर्यं महामहिमेवेदान्तदारकं गुरुं प्रणतोऽस्म्यहं सदाहं सम्प्रदायज्ञं श्रियमीन्द्रं सदाश्रियं गुरुं सच्चिदानन्दं सदाचारं महाश्रिये श्री श्री सच्चिदानन्देन्द्र सरस्वती महासद्गुरुभ्यो नमः श्रीः भगवो ब्रह्म आश्रम धर्म फलोपन्यासः प्रणवसेवास्तुत्यर्थम् न ತತ್ಫಲ ವಿದ್ಯರ್ಥಂ ಅದು ಈ 23ನೇ ಖಂಡದಲ್ಲಿ ತ್ರಯೋಧರ್ಮ ಸ್ಕಂದ ಅಂತ ಇದೆಯಲ್ಲ, ಇಲ್ಲಿ ಆಶ್ರಮ ಧರ್ಮಕ್ಕೂ ಫಲ ಹೇಳಿದೆಯಲ್ಲ. ಸರ್ವೇತಿ ಪುಣ್ಯಲೋಕ ಭವಂತಿ ಅಂತ ಹೇಳಿ ಯಜ್ಞೋಧ್ಯಯನ ದಾನ ತಪಯೋಜಿತಿಯ ಬ್ರಹ್ಮಚಾರ್ಯ 3 ಪುಣ್ಯಲೋಕ ಅಂತ ಅದನ್ನು ಹೇಳಕ್ ಬಂದಿಲ್ಲ. ಇದು ಆಶ್ರಮದವರಿಗೆ, ಆಶ್ರಮ ಧರ್ಮದಲ್ಲಿದ್ದವರಿಗೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಪ್ರಣವ ಸೇವೆ ಯಾರು ಓಂಕಾರ ಸೇವೆ ನಿಷ್ಠರಾಗ್ತಾರೋ ಅವನಿಗೆ ಅಮೃತ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ಅದು ಅನುವಾದ ಮಾಡ್ಕೊತಾ ಇದೆಯಾ ಹೊರತು ಅದನ್ನು ವಿಧಾನ ಮಾಡ್ಕೊತ ಬಂದು ವಾಕ್ಯ ಅಲ್ಲ. ಯದ್ಯಪಿ ಹೇಳಿರಬಹುದು ಸರ್ವೇಜೆ ಪುಣ್ಯಲೋಕ ಭವಂತಿ ಅಂತ ಹೇಳ್ತಾ ಇರೋದು ಅದು ಅನುವಾದ ವಾಕ್ಯವೇ ಹೊರತು ಅದನ್ನ ವಿಧಿ ಮಾಡಕ್ ಬಂದಿಲ್ಲ. ಅಂದ್ರೆ ಅದು ಸ್ಮೃತಿಯಲ್ಲಿ ಬೇರೆ ಕಡೆ ವಿಧಿಯಾಗಿದೆ. ಬೇರೆ ಕಡೆ ವಿಧಿಯಾಗಿರುವ ಬೇರೆ ಕಡೆ ಫಲ ಹೇಳಿದ್ದನ್ನ ಇದು ಅನುವಾದ ಮಾಡ್ಕೊತಾ ಇದೆ. ಅದಕ್ಕೆ ಅದು ಪುಣ್ಯಲೋಕ ಪ್ರಾಪ್ತಿ ಆಗುವುದಾದವರಿಗೆ ಪ್ರಣವ ಸೇವಾ ಇದಲ್ಲ, ಓಂಕಾರ ದೃಷ್ಟನಾದವನು, ಓಂಕಾರ ದೃಷ್ಟನಾದವನಿಗೆ ಅಮೃತತ್ವ ಪ್ರಾಪ್ತಿ ಆಗಿದೆ. ಬ್ರಹ್ಮ ಸಂಸ್ಥಿತ್ವವನ್ನು ಪಡ್ಕೊಳ್ತಾನೆ. ಬ್ರಹ್ಮ ಸಂಸ್ಥು ಅಮೃತತ್ವವೇದಿ. ಬ್ರಹ್ಮ ಅಂದ್ರೆ ಓಂಕಾರವೇ. ಓಂಕಾರದಲ್ಲಿ ನೆಲೆ ನಿಂತವನು ಅಮೃತವನ್ನು ಪಡ್ಕೊಳ್ತಾನೆ ಅಂತ ಹೇಳಿ ಆ ಫಲವನ್ನು ವಿಧಾನ ಮಾಡಕ್ ಬಂದಿದೆಯೇ ಹೊರತು ಅದನ್ನು ಹೇಳಿ ಬಂದಿದ್ದಲ್ಲ. ಆಶ್ರಮ ಧರ್ಮದವರಿಗೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋಕೋಸ ಬಂದಿದ್ದಲ್ಲ. ಯಾಕೆ ಅಂದ್ರೆ ನ ತತ್ಫಲ ವಿದ್ಯರ್ಥಂ, ಅದರ ಫಲ ಇದೀಗಲ್ಲ. ಅದರ ತತ್ಫಲ ಯಾವುದರ ಫಲ? ಆಶ್ರಮ ಧರ್ಮ. ಆಶ್ರಮ ಧರ್ಮದವರಿಗೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ ವಿಧಿಸೋಕೆ ಈ ಜಾಗ ಬಂದಿಲ್ಲ ಅಂತ. ಶ್ರುತಯೇಜ ಪ್ರಣವ ಸೇವಾಯ ಆಶ್ರಮ ಧರ್ಮ ಫಲ ವಿಧಿಯೇ ಚ ಇತಿ ಭಿದ್ಯೇತ ವಾಕ್ಯಂ. ನೀವೇನಾದ್ರೂ ಹಠ ಮಾಡಿ ಇಲ್ಲ ಆಶ್ರಮ ಧರ್ಮವನ್ನ ಪಾಲನೆ ಮಾಡುವವರಿಗೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ ಅಂತ ಹೇಳಕ್ಕೂ ಬಂದಿದೆ. ಅದನ್ನು ಹೊಳಕ್ಕೂ ಬಂದಿದೆ. ಪ್ರಣವ ಸೇವೆಯನ್ನು ಹೊಳಕ್ಕೂ ಬಂದಿದೆ. ಆಶ್ರಮ ಧರ್ಮ ಫಲವನ್ನು ವಿಧಿಸಕ್ಕೂ ಬಂದಿದೆ ಅಂತಂದ್ರೆ ಆಗ ವಾಕ್ಯ ಹೊಡೆದೋಗುತ್ತೆ. ಅದು ಇದು ಸ್ತುತಿ ಆಗ್ಬಿಡುತ್ತೆ ಮಾಡ್ತಾನೆ. ಪ್ರಣವ ಸೇವೆಯನ್ನು ಸ್ತುತಿ ನಮಗೆ ಪ್ರಣವ ಸೇವಾಯ ಫಲ ವಿಧಯೇ ಆಶ್ರಮ ಫಲ ವಿಧಯೇ ಚ ವಿಜಯ ವಾಕ್ಯವಾಗಬೇಕು. ಅದು ಇದು ಸ್ತುತಿ ಮಾಡಿಬಿಟ್ರೆ ಓಂಕಾರವನ್ನು ಉಪಾಸನೆ ಮಾಡೋದು ಅನ್ನೋರಿಗೆ ಬ್ರಹ್ಮ ಸಂಸತ್ತ ಬರುತ್ತಲ್ಲ, ಅದನ್ನು ಹೊಗಳೋಕೆ ಮಾಡಿ ಈ ಆಶ್ರಮ ಧರ್ಮದವರಿಗೆ ಫಲವನ್ನು ವಿಧಿಸೋಕೆ ಮಾಡಿದ್ರೆ ವಾಕ್ಯ ಹೊಡೆದು ಹೋಗುತ್ತೆ ಅಂತ ಇದ್ದಾರೆ. ಅದಕ್ಕೆ ಬದಲು ವಿಧಯೇ ಪ್ರಣವ ಸೇವಾಯ ಆಶ್ರಮ ಧರ್ಮ ಫಲ ವಿಧಯೇ ಚ ಅಂತ ಆಗಿದೆ. ಎರಡನ್ನೂ ವಿಧಿಸೋಕೆ ಅಂತಂದ್ರೆ ಇದಾಗತ್ತೆ ಅಂತ ವಾಕ್ಯ ಹೊಡೆದೋಗುತ್ತೆ. ಅದನ್ನು ಹೊಗಳೋಕೆ ಇದನ್ನು ವಿಧಿಸೋಕೆ ಅಂದ್ರೆ ವಾಕ್ಯ ಹೊಡೆಯಲ್ಲ. ಸಾಮಾನ್ಯವಾಗಿ ಒಂದು ಹೊಗಳೋಕೆ ಒಂದು ಉಂಟು, ಎರಡನ್ನೂ ವಿಧಿಸೋಕೆ ಅಂತಂದ್ರೆ ಬಿಜೆದ ವಾಕ್ಯ. ಯಾಕಂದ್ ಮಾಡ್ಬಿಟ್ರೆ ಭಾಷೆಗಾರ ಅದನ್ನು ಸ್ತುತಿಗೆ ಅಂತ ಪ್ರಣವ ಸೇವೆಯನ್ನು ಹೊಗಳೋದಕ್ಕೂ ಬಂದಿದೆ, ಆಶ್ರಮ ಧರ್ಮಗಳ ಫಲವನ್ನು ಬೀಸಕ್ಕೂ ಬಂದಿದೆ ಅಂತ ವಾಕ್ಯ ಭಿನ್ನವಾಗುತ್ತೆ ಅಂತ. ತಸ್ಮಾತ್ ಸ್ಮೃತಿ ಪ್ರಸಿದ್ಧ ಆಶ್ರಮ ಫಲಾನುವಾದೇನ ತಪ್ಪಿಟ್ಟೆ ಪ್ರಣವ ಸೇವಾ ಫಲಂ ಅಮೃತತ್ವಂ ಬ್ರುವನ್ ಪ್ರಣವ ಸೇವಾಂ ಸ್ತೌತಿ. ಆದ್ರಿಂದ ಮನ್ಮಾದಿ ಸ್ಮೃತಿಯಲ್ಲಿ ಪ್ರಸಿದ್ಧವಾಗಿರುವ ಆಶ್ರಮ ಫಲ, ಆಶ್ರಮ ಧರ್ಮದಲ್ಲಿ ಇದ್ಕೊಂಡವರಿಗೆ ಏನೋ ಉತ್ತಮ ಫಲ ಆಗುತ್ತೆ ಅಂತ ಹೇಳಿದಲ್ಲ, ಅದನ್ನು ಅನುವಾದ ಮಾಡಿಕೊಳ್ಳುವುದರ ಮೂಲಕ ಅದು ಬೇರೆ ಶ್ರುತಿಯಲ್ಲೇ ಆಶ್ರಮ ಧರ್ಮದಲ್ಲಿದ್ದವರಿಗೆ ಉತ್ತಮ ಲೋಕ ಆಗುತ್ತೆ ಅಂತ ಬೇರೆ ಕಡೆ ಹೇಳಿದ್ದನ್ನು ಅನುವಾದ ಮಾಡಿಕೊಳ್ಳೋದ್ರ ಮೂಲಕ ಪ್ರಣವ ಸೇವೆ ಮಾಡೋರು ಇದಾರಲ್ಲ, ಓಂಕಾರ ಸೇವೆ ಮಾಡುವವರ ಫಲ
ಅದು ಅಮೃತತ್ವಕ್ಕೆ ಕಾರಣವಾಗಿರ್ತಕ್ಕ ಫಲ ಎಂಬುದನ್ನು ಹೇಳುತ್ತಾ ಪ್ರಣವ ಸೇವೆಯನ್ನು ಹೊಗಳ್ತಾ ಇದೆ. ಏನೇನು ಇದೆಯಲ್ಲ ಈ ಓಂಕಾರೋಪಾಸನೆ ಇದು ಅಮೃತತ್ವ ಕೊಟ್ಬಿಡುತ್ತೆ ಕಣೋ ಅಂತ ಹೇಳಿ ಅಮೃತತ್ವವನ್ನು ಕೊಡುವಂಥದ್ದು ಅಂತ ಹೇಳುತ್ತಾ ಓಂಕಾರ ಸೇವನೆಯನ್ನು ಹೊಗಳ್ತಾ ಇದೆ. ಅದಕ್ಕೋಸ್ಕರ ಬಂದದ್ದು ಅಂತ ಸ್ತೌತಿ ಅಂತ ಹೇಳ್ತಾ ಇದೆ. ಸ್ತೌತಿಯ ವಿಧಾತಿಯ ಪ್ರಣವ ಸೇವೆಯನ್ನು ಹೊಗಳುತ್ತಾ ಪ್ರಣವ ಸೇವೆಯನ್ನು ವಿಧಾನ ಮಾಡುತ್ತಾ ಯಾವುದನ್ನು ಹೊಗಳುತ್ತೋ ಅದು ವಿಧಿಸುತ್ತೆ ಅಂತ ಅರ್ಥ. ಹೊಗಳಿದ್ದನ್ನು ವಿಧಿಸಬೇಕು ಅಂತ ಒಂದಿದೆ. ಯಾವುದನ್ನು ಹೊಗಳುತ್ತೋ ಅದು ವಿಧೇಯವಾಗಿರುತ್ತೆ. ಇದಕ್ಕೆ ಉದಾಹರಣೆ ಕೊಡ್ತಾರೆ. ಯಥಾ ಪೂರ್ಣವರ್ಮಣ ಸೇವಾ ಭುಕ್ತ ಪರಿಧಾನ ಮಾತ್ರ ಫಲ ರಾಜವರ್ಮಣಸ್ತು ಸೇವಾ ರಾಜ್ಯತುಲ್ಯ ಫಲ ಇತಿ ತದ್ವತ್. ಪೂರ್ಣವರ್ಮ ಅಂತ ಒಬ್ಬ ರಾಜವರ್ಮನ ರೈಟ್ ಹ್ಯಾಂಡ್, ತುಂಬಾ ಅವನಿಗೆ ಆತ್ಮೀಯನಾದವನು, ಮಂತ್ರಿ, ರಾಜವರ್ಮನ ಬಹಳ ಕ್ಲೋಸ್ ಮಂತ್ರಿ. ಯಾರೋ ಪೂರ್ಣವರ್ಮ. ಪೂರ್ಣವನ್ನು ಸೇವೆ ಮಾಡಿದ್ರೆ ಊಟಕ್ಕೆ ಬಟ್ಟೆಗೆ ಮನೆಗೆ ಅಷ್ಟು ಕೊಡ್ತಾನೆ ಅವನು. ಅವನು ಸೇವೆ ಮಾಡಿದೆ. ರಾಜವರ್ಮನನ್ನೇ ಸೇವೆ ಮಾಡಿಬಿಟ್ರೆ ಒಂದು ಗ್ರಾಮನೇ ಒಂದು ರಾಜ್ಯವೂ ಕೊಟ್ಬಿಡ್ತಾನೆ ಅಂತ ಅವನು. ಇದರ ಮೇಲೇನೆ ಶಂಕರಾಚಾರ್ಯರ ಇತಿಹಾಸವನ್ನ ಇದು ಮಾಡಿದ್ದಾರೆ. ಪೂರ್ಣವರ್ಮ ಅನ್ನೋ ರಾಜ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇದ್ದಂತೆ. ಪೂರ್ಣವರ್ಮ ರಾಜವರ್ಮ ಅದನ್ನ ತುಂಬಾ ಜನ ಇದು ಮಾಡಿದ್ದಾರೆ. ಪೂರ್ಣವರ್ಮ ರಾಜವರ್ಮನ ಪರಾಮರ್ಶೆ ಮಾಡಿರೋದ್ರಿಂದ ಶಂಕರಾಚಾರ್ಯ 7ನೇ ಶತಮಾನದವರಾಗಬೇಕು ಅಂತ. ಬೇರೆ ಶಂಕರಾಚಾರ್ಯ 7ನೇ ಶತಮಾನ ಅನ್ನೋದಕ್ಕೆ ಬೇರೆ ಏನು ಎವಿಡೆನ್ಸ್ ಸಿಕ್ಕಿಲ್ಲ. ಈ ಪೂರ್ಣವರ್ಮ ರಾಜವರ್ಮನ ಒಂದು ಪರಾಮರ್ಶೆ ಮಾಡಿದ್ರ ಬಲದಿಂದ ಇವರಿಬ್ರು ಆ ಟೈಮಲ್ಲಿ ಇದ್ದವರು. ಅದನ್ನ ಏನ್ ಮಾಡಿದ್ದಾರೆ, ವೆರಿಫೈ ಮಾಡಿದ್ದಾರೆ. ಪೂರ್ಣವರ್ಮ ರಾಜವರ್ಮ ಅನ್ನೋರು 7ನೇ ಶತಮಾನದಲ್ಲಿ ಇದ್ರು ಅಂತ ಒಂದು ಐತಿಹಾಸಿಕ ಸಂಶೋಧನೆ. ಆ ಸಂಶೋಧನೆ ಬಲದಿಂದ ಶಂಕರಾಚಾರ್ಯ ಬಹುಶಃ ಆ ಕಾಲದವರೇ ಆಗಿರ್ಬೇಕು ಅಂತ. ಪೂರ್ಣವರ್ಮಂದು ಊಟಕ್ಕೆ ಬಟ್ಟೆಗೆ ಒಂದಕ್ಕೆ ಆಗತ್ತೆ. ರಾಜವರ್ಮನ ಸೇವೆ ಮಾಡ್ಬಿಟ್ರೆ ಗ್ರಾಮದ ಉಂಬಳಿ ಕೊಟ್ಬಿಡ್ತಾರೆ, ರಾಜ್ಯದ ಕೊಟ್ಬಿಡ್ತಾನೆ ಅಂತಂದ್ರೆ ಹೇಗೆ ಅದು ರಾಜವರ್ಮ ಸೇವೆ ಹೊಳಕ್ಕೆ ಹೇಳಿದ್ದು. ಹಾಗೆ ಧರ್ಮಾನುಷ್ಠಾನ, ವರ್ಣಾಶ್ರಮ ಧರ್ಮ ಇದೆಯಲ್ಲ, ತ್ರಯೋಧರ್ಮ, ಅದು ಹೊಳಕ್ಕೆ ಇದು ಸ್ತುತಿ, ಇದು ಅನುವಾದ, ಪುಣ್ಯಲೋಕ ಪ್ರಾಪ್ತಿ ಆಗತ್ತೆ ಅಂತ. ಇದು ಇದೆಯಲ್ಲ ಪ್ರಣವ ಸೇವಾ, ಓಂಕಾರನಿಷ್ಠರಾಗೋದು, ಅದು ಅಮೃತತ್ವ ಪ್ರಾಪ್ತಿಗೆ ಅಂತ ಹೇಳ್ತಾ ಇದೆ. ಪ್ರಣವಶ್ಚತತು ಸತ್ಯಂ ಪರಂ ಬ್ರಹ್ಮ. ಪ್ರಣವ ಅಂತಿದೆಯಲ್ಲ, ಆ ಪ್ರಣವ ಇದೆಯಲ್ಲ, ತತ್ ಪ್ರಣವ. ಪ್ರಣವ ಹಾಗೆ ಪ್ರಣವ ತತ್ ಸತ್ಯಂ ಪರಂ ಬ್ರಹ್ಮ ಹೋಗ್ಬೇಕು. ಓಂಕಾರ ಅನ್ನೋದು ಇದೆಯಲ್ಲ, ಅದು ಸತ್ಯವಾದ ಪರಬ್ರಹ್ಮವೇ ಅಂತ ಹೇಳಿ. ಪರಬ್ರಹ್ಮ ಪ್ರತೀಕವೋ ಅಹಂಗ್ರಹೋಪಾಸನೆಯೋ? ಪ್ರತೀಕೋಪಾಸನೆ ಮಾಡ್ಬೇಕು. ಅಹಂಗ್ರಹ ಸ್ಪಷ್ಟಪಡಿಸಿದ ಪ್ರತೀಕವೋ ಅಹಂಗ್ರಹ. ಸ್ವಾಮಿ ಪ್ರತೀಕ ಮಾಡ್ಬಿಟ್ಟಿದಾರಪ್ಪ. ಯಾಕೋ ಪ್ರತೀಕಕ್ಕಿಂತ ಅಹಂಗ್ರಹ ಚೆನ್ನಾಗಿತ್ತಪ್ಪ, ನಾನು ಅಂತ ಅಂದ್ಕೊಂಡು ಉಪಾಸನೆ ಮಾಡೋದು. ಭಾಷ್ಯಗಾರರು ತತ್ಪ್ರತೀಕತ್ವ ಬಂದ್ರು. ಪರಬ್ರಹ್ಮಕ್ಕೆ ಪ್ರತೀಕವಾಗಿದೆ. ಪ್ರತೀಕ ಅಂದೇನೋ ಪ್ರತಿ ಇಕ ಸ್ಮರಣೆ ಧಾತು. ಅದನ್ನ ಬ್ರಹ್ಮವನ್ನು ಕುರಿತು ಸ್ಮರಿಸುತ್ತೆ. ತೇಜು ಅಂದೆ ನೀನ್ ಜ್ಞಾಪಕ ಆಗ್ತೀಯೋ, ಯಶ್ ಕೂಡ ಯಶ್ ಜ್ಞಾಪಕ ಆಗ್ತಾನೆ. ಓಂ ಅಂದ್ರೆ ಪರಮಾತ್ಮ ಜ್ಞಾಪಕ ಆಗ್ತಾನೆ. ಯಾವ ಶಬ್ದದಿಂದ ಯಾವ ಜ್ಞಾಪಕ ಆಗ್ತಾನೋ ಅದು ಅದರಿಂದ ಪ್ರತೀಕ. ಸಾಲಿಗ್ರಾಮ ಅಂದ್ರೆ ವಿಷ್ಣು ಜ್ಞಾಪಕ ಆಗ್ಬಿಡ್ತಾನೆ, ಅದು ಸಾಲಿಗ್ರಾಮ ವಿಷ್ಣು ಪ್ರತೀಕ. ಇಕ ಸ್ಮರಣ ಧಾತು. ಅದನ್ನ ನೆನಪಿಗೆ ತಂದ್ಕೊಡತ್ತೆ ಅಂತ. ಏತದ್ದೇವಾಕ್ಷರಂ ಬ್ರಹ್ಮ ಏತದ್ದೇವಾಕ್ಷರಂ ಪರಂ ಇತ್ಯಾದ್ಯಾಮ್ನಾನಾತ್ ಕಾಠಕೆ ಯುಕ್ತಂ ತತ್ಸೇವಾತೋ ಅಮೃತತ್ವಂ. ಕಾಠಕದಲ್ಲಿ ಈ ರೀತಿ ಹೇಳಿದೆ.
ಏನ್ ಹೇಳಿದೆ? ಈ ಅಕ್ಷರವೇ ಪರಬ್ರಹ್ಮವಾಗಿದೆ. ಈ ಅಕ್ಷರವೇ ಬ್ರಹ್ಮವು ಪರಬ್ರಹ್ಮವು ಪರಂ ಹೆಚ್ಚಿಂದು. ಇದು ಜೀವಾಕ್ಷರಂ ಬ್ರಹ್ಮ. ಈ ಅಕ್ಷರವು ಓಂಕಾರಾಕ್ಷರವು ಬ್ರಹ್ಮವಾಗಿದೆ. ಇದೇ ಹೆಚ್ಚಿನದಾಗಿದೆ ಅಂತ ಹೇಳ್ತಾ ಇದೆ. ಇದು ಬ್ರಹ್ಮವಾಗಿದೆ, ಇದು ಶ್ರೇಷ್ಠವಾಗಿದೆ ಎಂಬುದಾಗಿ ಕಾಠೋಪನಿಷತ್ತು ಹೇಳುತ್ತಾ ಅದರ ಸೇವೆಯಿಂದ ಆ ಓಂಕಾರದ ಸೇವೆಯಿಂದ ಅಮೃತತ್ವವಾಗುತ್ತೆ ಅನ್ನೋದು ಯುಕ್ತವಾಗಿದೆ. ಇದು ಆಶ್ಚರ್ಯ. ಸ್ವಾಮಿಗಳು ಟಿಪ್ಪಣಿಲೆ ಈ ಎರಡಕ್ಕೂ ಒಂದೇ ಫಲ ಅಂದ್ಬಿಟ್ಟಿದ್ದಾರೆ. ಪ್ರಣವ ಸೇವೆಯಿಂದ ಆಶ್ಚರ್ಯಕ್ಕೂ ಅಮೃತವಾಗುತ್ತದೆ ಎಂಬುದು ಜ್ಞಾನಕ್ಕೂ ಉಪಾಸನೆಗೂ ಸಮಾನ ಅಂತ ಹೇಳಿದ್ದಾರೆ. ಪ್ರಣವ ಸೇವೆಯಿಂದ ಜ್ಞಾನವಾಗುತ್ತೆ, ಪ್ರಣವ ಸೇವೆಯಿಂದ ಉಪಾಸನೆ. ಹಾಗೆ ನಾನು ತಪ್ಪಡಿಸ ಅನ್ಕೊಂಡ್ಬಿಟ್ಟೆ. ಜ್ಞಾನ ಪ್ರಣವ ಸೇವೆಯಿಂದ ಜ್ಞಾನವೂ ಆಗುತ್ತೆ, ಪ್ರಣವ ಸೇವೆಯಿಂದ ಆಪೇಕ್ಷಿಕ ಅಮೃತತ್ವವೂ ಆತ್ಯಂತಿಕವಾದ ಅಮೃತತ್ವ ಆಗತ್ತೆ ಎಂಬುದು ಜ್ಞಾನಕ್ಕೂ ಉಪಾಸನೆ. ಪ್ರಣವ ಸೇವೆ ಉಪಾಸನೆಗೂ ಕಾರಣವಾಗಿದೆ, ಆತ್ಯಂತಿಕ ಅಮೃತತ್ವಕ್ಕೂ ಕಾರಣವಾಗಿದೆ ಅಂತ ಇದ್ದಾರೆ. ಹಾಗೆ ಪ್ರಣವ ಸೇವೆಯಿಂದ ಆತ್ಯಂತಿಕ ಅಮೃತವಾಗುತ್ತದೆ ಅನ್ನೋದು ಇದೆಯಲ್ಲ, ಇವು ಪ್ರಣವ ಸೇವೆಯನ್ನು ಜ್ಞಾನಕ್ಕೂ ಪ್ರಣವ ಸೇವೆ ಸಮಾನ, ಉಪಾಸನೆ ಸಮಾನ ಆಗೋದು. ಅಲ್ಲ, ಓಂಕಾರವನ್ನ ಜ್ಞಾನವನ್ನು ಮಾಡುವುದು ಆತ್ಯಂತಿಕ ಮಾಂಡವಿಕ ಪ್ರಕಾರವಾಗಿ ಅಭಿಧಾನ ಪ್ರಕ್ರಿಯೆ ಬಗ್ಗೆ ತಿಳ್ಕೊಂಡ್ರೆ ಜ್ಞಾನವೂ ಆಗುತ್ತೆ, ಉಪಾಸನೆಗೂ ಸಮಾನವಿದೆ ಪ್ರಣವ ಸೇವೆ ಅಂತ ಮಾಡ್ತಾ ಇದ್ದಾರೆ. ಹಾಗೆ ಅತ್ತ ಆಹುಹು ಕೇಶಿದು. ಇಲ್ಲಿ ಶಂಕರಾಚಾರ್ಯರಿಂದ ಹಿಂದಿದ್ದವರು ವೃತ್ತಿಕಾರರು. ಆ ವೃತ್ತಿಕಾರರು ಈ ಮಂತ್ರಕ್ಕೆ ಬೇರೆ ಅರ್ಥ ಮಾಡಿದ್ದಾರೆ. ಅದನ್ನ ಭಾಷಿಕಾರರು ಅನುವಾದ ಮಾಡಿಕೊಂಡು ಅದು ಸರಿಯಲ್ಲ ಅಂತ ತೆಗೆದುಹಾಕ್ತಾರೆ. ಚತುರ್ಣಾಮಾಶ್ರಮಿಣಾಂ ಅವಿಶೇಷೇಣ ಸ್ವಕರ್ಮಾನುಷ್ಠಾನಾತ್ ಪುಣ್ಯಲೋಕತಾ ಯಹ ಉಕ್ತಾ ಜ್ಞಾನವರ್ಜಿತಾನಾಂ ಸರ್ವೇತೇ ಪುಣ್ಯಲೋಕಾ ಭವಂತಿ ಇತಿ. ನಾಲ್ಕು ಆಶ್ರಮದವರು ಅಲ್ಲಿ ಯಾವ ವಿಶೇಷವೂ ಇಲ್ಲ. ಸನ್ಯಾಸಿಯೂ ನಾಲ್ಕಲ್ಲಿ ಸೇರಿ ಹೋದ. ನಾಲ್ಕು ಆಶ್ರಮ ಅನ್ನೋದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ನಾಲ್ಕು ಆಶ್ರಮದವರೆಗೂ ಜನರಲ್ ಆಗಿ, ಅವಿಶೇಷಣ ಅಂದ್ರೂ ಸಾಮಾನ್ಯವಾಗಿ ಜನರಲ್ ಆಗಿ ಅವರವರ ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಅವರು ನಾಲ್ಕು ವರ್ಣಾಶ್ರಮದವರು ಅವರವರು ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಪುಣ್ಯಲೋಕ ಪ್ರಾಪ್ತಿ ಆಗತ್ತೆ. ಅದು ಜ್ಞಾನ ವರ್ಜಿತ. ಜ್ಞಾನನ ಉಪಾಸನೆ, ಅದು ತತ್ವಜ್ಞಾನ. ತತ್ವಜ್ಞಾನವಿಲ್ಲದೆ, ಉಪಾಸನೆ ಇಲ್ಲದೇನೆಯೇ ಬರೀ ಸ್ವಧರ್ಮಾನುಷ್ಠಾನ ಮಾಡ್ತಿದ್ರೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. ಸರ್ವ ಏಕೆ ಪುಣ್ಯಲೋಕ ಭವಂತಿ ಅನ್ನೋದು ಉಪಾಸನೆಯನ್ನು ಕೂಡಿಸ್ಕೊಳ್ಳದೆ ಆತ್ಮಜ್ಞಾನವಿಲ್ಲದೇನೆಯೇ ಆಯಾಯ ಆಶ್ರಮದವರು ಆಯಾಯ ಧರ್ಮ ಮಾಡ್ತಾ ಇದ್ರೆ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ ಅಂತ ಅರ್ಥ ಮಾಡಿದ್ದಾರೆ. ಆಮೇಲೆ ನಾತ ಪರಿವ್ರಾಟ್ ಅವಶೇಷಿತ. ಇಲ್ಲಿ ಸನ್ಯಾಸಿನೇನು ಉಳಿಸ್ಕೊಂಡಿಲ್ಲ ಅಂತ ಇದ್ದಾರೆ ಅವರು. ಶಂಕರಾಚಾರ್ಯರು ಸನ್ಯಾಸಿನ ಉಳಿಸ್ಕೊಂಡಿದೆ, ಶಂಕರಾಚಾರ್ಯನ ಸನ್ಯಾಸಿನ ಸೇರಿಸ್ಕೋಬಾರ್ದು, ಸನ್ಯಾಸಿಗೆ ಅಮೃತತ್ವ, ಬಾಕಿಯವರಿಗೆಲ್ಲ ಪುಣ್ಯಲೋಕ ಅಂತ ಅರ್ಥ ಮಾಡ್ತಾರೆ ಶಂಕರಾಚಾರ್ಯರು. ಅವ್ರು ಮಾತ್ರ ಹಾಗೆ ಅರ್ಥ ಮಾಡಲ್ಲ. ಇಲ್ಲ, ಸನ್ಯಾಸಿಯು ಇನ್ಕ್ಲೂಡ್ ಆಗಿದ್ದಾನೆ ಪುಣ್ಯಲೋಕ ಭವಂತಿ ಅನ್ನೋದ್ರಲ್ಲಿ. ಸನ್ಯಾಸಿಯು ಆಶ್ರಮ ಧರ್ಮದಲ್ಲಿ ಅಷ್ಟಲ್ಲೇ ಇದ್ರೆ ಅವನಿಗೂ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ, ಗೃಹಸ್ಥನಿಗೂ ಬ್ರಹ್ಮಚಾರಿ ಹಾಗೆ ಆಗುತ್ತೆ. ಇಲ್ಲಿ ಯಾರನ್ನೂ ಉಳಿಸ್ಕೊಂಡಿಲ್ಲ. ಸರ್ವೇತಿಯ ಪುಣ್ಯಲೋಕ ಭವಂತಿ ಅನ್ನೋದ್ರಲ್ಲಿ ಸನ್ಯಾಸಿನ ಉಳಿಸ್ಕೊಂಡು ಸನ್ಯಾಸಿಗೆ ಮಾತ್ರ ಅವನು ಬ್ರಹ್ಮ ಸಂಸ್ಥಾ ಅಮೃತ ತಗೊಳ್ಕೊಳ್ತಾರೆ ಹಾಗೆ ಹೇಳ್ತಾ ಇಲ್ಲ. ಪರಿವ್ರಾಜಕಸ್ಯಾಪಿ ಜ್ಞಾನಂ ಯಮಃ ನಿಯಮಾಶ್ಚ ತಪಃ ಏವೇತಿ. ತಪ ಏವ ದ್ವಿತೀಯಃ ಇತ್ಯರ್ಥ ತಪಃಶಬ್ದೇನ ಪರಿವ್ರಾಟ್ ತಾಪಸೌ ಗೃಹೀತೌ. ಪರಿವ್ರಾಜಕನಿಗೂ ಅಂದ್ರೆ ಸನ್ಯಾಸಿಗೂ ಜ್ಞಾನ ಅಂದ್ರೆ ಉಪಾಸನೆ, ಯಮ ಅಂದ್ರೆ ಇಂದ್ರಿಯ ನಿಗ್ರಹ, ಯಮ ನಿಯಮ. ಯಮ ಅಂದ್ರೆ ಮನೋನಿಗ್ರಹ, ನಿಯಮ ಅಂದ್ರೆ ಇಂದ್ರಿಯ ನಿಗ್ರಹ. ಶಮದಮಾದಿಗಳನ್ನು ಯಮ ಅಂತಾರೆ. ಶಮದಮಾದಿಗಳನ್ನು ಮತ್ತು ಉಪಾಸನೆಯನ್ನು ಸನ್ಯಾಸಿ ಇಟ್ಕೋಬೇಕು. ಇಟ್ಕೊಂಡ್ರೆ ಅವನಿಗೂ
ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ. ಅದನ್ನ ತಪಯವ ದ್ವಿತೀಯ ಅನ್ನುವಂತ ವಾಕ್ಯ ಇದೆಯಾ, ಅದರಿಂದ ಸನ್ಯಾಸಿಯನ್ನು ಹೇಳ್ತಾ ಇದೆ, ವಾನಪ್ರಸ್ಥನ್ನು ಹೇಳ್ತಾ ಇದೆ, ಇಬ್ಬರನ್ನು ನೆನೆಸ್ಕೋಬೇಕು. ಹಾಗಾಗಿ ಯಾರನ್ನೂ ಉಳಿಸಿಲ್ಲ ಆ ಮಧ್ಯದಲ್ಲಿ. ತಪಯವ ದ್ವಿತೀಯ ಅಂದ್ರೆ ವಾನಪ್ರಸ್ಥ ಸನ್ಯಾಸಿ, ಬ್ರಹ್ಮಚಾರಿ ಆಗಿ ಬ್ರಹ್ಮಚಾರಿಯೇ ಯಜ್ಞೋಧ್ಯಯನ ಗೃಹಸ್ಥ. 4 ಆಶ್ರಮ ಧರ್ಮ ಅಲ್ಲಿ ಹೇಳ್ಬಿಟ್ಟಿದೆ ಅಂತ ಅವ್ರು ಅರ್ಥ ಮಾಡ್ತಾರೆ. ಅತಸ್ತೇಷಾಮೇವ ಚತುರ್ಣಾಂ ಯೋ ಬ್ರಹ್ಮ ಸಂಸ್ಥಃ ಪ್ರಣವ ಸೇವಕಃ ಸಹ ಅಮೃತತ್ವಮೇತಿ. ಆದ್ರಿಂದ ಅದೇ 4 ಆಶ್ರಮದವರಲ್ಲೇ ಬ್ರಹ್ಮಚಾರಿ ಗೃಹಸ್ಥ ಆಶ್ರಮದಲ್ಲಿ ಬ್ರಹ್ಮ ಸಂಸ್ಥರಾದವನು ಯಾವನಾಗಿರ್ತಾನೋ, ಓಂಕಾರ ಸೇವನೆ ಮಾಡುತ್ತಾನೋ ಅಂದ್ರೆ ಇವನ್ ಪ್ರಕಾರ ಓಂಕಾರ ಸೇವನೆಗೆ 4 ಆಶ್ರಮದವರೆಗೂ ಅದಕ್ಕೆ ಉಂಟು ಅಂತ ಅವಕಾಶ. ಚತುರ್ಣಾಂ ಪ್ರಣವ ಸೇವಕ, ಚತುರ್ಣಾಂ ಮಧ್ಯೆ 4 ಆಶ್ರಮಗಳ ಯಾರಾದ್ರೂ ಬ್ರಹ್ಮ ಸಂಸ್ಥೆ ಆಗ್ಬೋದು. ಬ್ರಹ್ಮ ಸಂಸ್ಥೆ ಓಂಕಾರ ಸೇವಕ, ಅವನು ಅಮೃತತ್ವ ಪಡ್ಕೊಳ್ತಾನೆ ಅಂತ ಅರ್ಥ ಮಾಡಿ ಅಂತ ಅವ್ರು ಹೇಳೋದು. ಯಾರು ಓಂಕಾರೋಪಾಸಕ ಬ್ರಹ್ಮಚಾರಿ ಆಗ್ಲಿ ಗೃಹಸ್ಥ ಆಗಲಿ ವಾನಪ್ರಸ್ಥ ಸನ್ಯಾಸಿ ಆಗಲಿ ಯಾರು ಓಂಕಾರದಲ್ಲಿಯೇ ಇರ್ತಾರೋ ಅವ್ರು ಬ್ರಹ್ಮ ಸಂಸ್ಥೆ ಅಮೃತತ್ವವನ್ನು ಪಡ್ಕೊಳ್ತಾರೆ ಅಂತ ಅರ್ಥ ಮಾಡ್ಬೇಕು. ಯಾಕೆಂದ್ರೆ ಚತುರ್ಣಾಂ ಅಧಿಕೃತತ್ವ ಅವಿಶೇಷ ಬ್ರಹ್ಮ ಸಂಸ್ಥತ್ವೇ ಅಪ್ರತಿಷೇಧಾಚ್ಚ. 4 ವರ್ಣದವರೆಗೂ ಅಧಿಕಾರಿ ಆಗಿರೋದು ಹೊರತು ಸಮಾನವಾಗಿದೆ. ಅಧಿಕಾರವಿರೋದು ಹೊರತು ಯಾವುದಲ್ಲೇ? ಓಂಕಾರದಲ್ಲಿ. ಅಂದ್ರೆ ಏಕೆ ಸನ್ಯಾಸಿಗೆ ಮಾತ್ರ ಓಂಕಾರ ಅಂತಾರಪ್ಪ? ಸ್ಪಷ್ಟವಾಗಿ ಹೇಳಿದ್ದಾರೆ, 4 ವರ್ಣದವರೆಗೂ ಅಧಿಕಾರವಿರೋದು ಸಮಾನವಾಗಿದೆ. ಬ್ರಹ್ಮ ಸಂಸ್ಥತ್ವವು ಯಾರು ಬೇಕಾದ್ರೂ ಆಗ್ಬಹುದು. ಅಪ್ರತಿಷೇಧ, ಬ್ರಹ್ಮ ಸಂಸ್ಥೆ ಆಗುವುದಕ್ಕೆ ಯಾರನ್ನು ಅಲ್ಲಗಳಿಲ್ಲವಾದ್ದರಿಂದ ಎಲ್ಲರಿಗೂ ಆಗ್ಬಹುದು ಅಂತ. ಹೆಂಗೆ ಆಕಿಯವರು ಓಂಕಾರ ಉಪಾಸನೆ ಮಾಡ್ತಾರೆ ಅಂದ್ರೆ ಸ್ವಕರ್ಮ ಛಿದ್ರೆ ಚ ಬ್ರಹ್ಮ ಸಂಸ್ಥತಾಯಾಮ್ ಸಾಮರ್ಥ್ಯೋಪತ್ತೆ. ಗೃಹಸ್ಥ ಹೇಗೆ ಮಾಡ್ತಾನೆ? ಅವ್ನಿಗೆ ಅಗ್ನಿಹೋತ್ರ ಆಗಿದೆಯಲ್ಲ, ಉಪಾಸನಾ ವಿಷಯವಾಗಿದೆಯಲ್ಲ ಅಂದ್ರೆ ತನ್ನ ಕರ್ಮಕಾಲ ಬಿಟ್ಟು, ಕರ್ಮಚ್ಛಿದ್ರ ಕಾಲ ಅಂತ ಬೇರೆ ಇರುತ್ತಲ್ಲ, 24 ಗಂಟೆ ಅಗ್ನಿಹೋತ್ರ ಮಾಡೋದಲ್ಲ. ಬೆಳಗ್ಗೆ ಅಗ್ನಿಹೋತ್ರ ಅರ್ಧ ಗಂಟೆ ಮಾಡ್ತಾನೆ, ಉಪಾಸನ 1/4 ಗಂಟೆ, ವೈಷ್ಣದೇವನ 1/4 ಗಂಟೆ, ದೇವ್ರ ಪೂಜೆಗೆ 1 ಗಂಟೆ ಮಾಡ್ತಾನೆ. ಆಮೇಲೆ ಓಂಕಾರ ಉಪಾಸನೆ. ಸಕರ್ಮಚ್ಛಿದ್ರ ಕಾಲದಲ್ಲಿ ಬ್ರಹ್ಮ ಸಂಸ್ಥತೆ ಮಾಡೋದಕ್ಕೆ ಅವನಿಗೆ ಸಾಮರ್ಥ್ಯವು ಹೊಂದುತ್ತದೆ. ಬ್ರಹ್ಮ ಸಂಸ್ಥೆ ಓಂಕಾರ ನಿಷ್ಠೆ ಆಗೋದಕ್ಕೆ ಸಾಮರ್ಥ್ಯ ಹೊಂದುತ್ತದೆ. ಆದ್ದರಿಂದ ಯಾರು ಬೇಕಾದ್ರೂ ಬ್ರಹ್ಮ ಸಂಸ್ಥೆ ಆಗ್ಬೋದು. ಹಾಗೆ ಬ್ರಹ್ಮಚಾರಿ ಹಾಗೆ ಗುರು ಶುಶ್ರೂಷೆ, ವೇದಾಧ್ಯಯನ, ಸಂಧ್ಯಾದಿ ಅಗ್ನಿ ಕಾರ್ಯ ಮಾಡ್ತಾರೆ, ಓಂಕಾರ ಉಪಾಸನೆ ಮಾಡ್ಬೋದು. ವಾನಪ್ರಸ್ಥರು ಕೂಡ ಓಂಕಾರ ಉಪಾಸನೆ ಮಾಡ್ತಾ ಇರ್ಬೋದು, ಏನು ನಿಷೇಧ ಇಲ್ವಲ್ಲ. ನಚ ಯವರಾಹಾದಿ ಶಬ್ದವತ್ ಬ್ರಹ್ಮ ಸಂಸ್ಥೆ ಶಬ್ದ ಪರಿವ್ರಾಜಕೆ ರೂಢ. ಯವ ಅಂದ್ರೆ ಗೋಧಿ, ವರಾಹ ಅಂದ್ರೆ ಹಂದಿ. ಅದು ಆ ಪದ ಆ ವಸ್ತುವನ್ನೇ ಹೇಳುತ್ತೆ. ಯವ ಅಂದ್ರೆ ಎಲ್ಲಾ ಧಾನ್ಯವೂ ಆಗಲ್ಲ, ವರಾಹ ಅಂದ್ರೆ ಎಲ್ಲಾ ಪ್ರಾಣಿಯೂ ಆಗಲ್ಲ. ಪರ್ಟಿಕ್ಯುಲರ್ ಒಂದು ಪ್ರಾಣಿಯ ವರಾಹ, ಪರ್ಟಿಕ್ಯುಲರ್ ಒಂದು ಧಾನ್ಯವೇ ಯವ. ಹೀಗಿರುವಾಗ ಅದು ಬ್ರಹ್ಮ ಸಂಸ್ಥಾ ಪರ್ಟಿಕ್ಯುಲರ್ ಯಾವುದೋ ಒಬ್ಬನೇ ಹೇಳಿಲ್ಲಪ್ಪ. ಬ್ರಹ್ಮ ಸಂಸ್ಥಾರದೋ ಇದು ಗೃಹಸ್ಥನ್ನೇ ಅಥವಾ ಬ್ರಹ್ಮಚಾರಿಯನ್ನೇ ಅಥವಾ ಸನ್ಯಾಸಿಯನ್ನೇ ನೀವು ಹೇಳಾಗೆ ಹಾಗೇನಿಲ್ಲ. ಬ್ರಹ್ಮ ಸಂಸ್ಥಾರ ಶಬ್ದ ರೂಢಿ, ಸನ್ಯಾಸಿಗೆ ಬ್ರಹ್ಮ ಸಂಸ್ಥಾರ ಶಬ್ದ ರೂಢಿ ಇಲ್ಲಪ್ಪ. ಬ್ರಹ್ಮಣಿ ಸಂಸ್ಥಿತಿ ಪರ್ಯವಸಾನಂ ನಿಷ್ಠಾ ಯಾರ್ಯಾರಿಗಾಗುತ್ತೆ ಅವರೆಲ್ಲ ಬ್ರಹ್ಮ ಸಂಸ್ಥಾರ. ಬ್ರಹ್ಮಚಾರಿ ಬ್ರಹ್ಮದಲ್ಲಿ ನೆಲೆ ನಿಂತ ಅವ್ರು ಬ್ರಹ್ಮ ಸಂಸ್ಥಾರ, ಗೃಹಸ್ಥ ಬ್ರಹ್ಮಜ್ಞಾನಿ ಆದ ಬ್ರಹ್ಮ ಸಂಸ್ಥಾರ. ಎಲ್ಲರಿಗೂ ಹೊಂದುತ್ತೆ. ಬರೀತಾರೆ ಬ್ರಹ್ಮಣಿ ಸಂಸ್ಥಿತಿ ನಿಮಿತ್ತ ಉಪಾದಾಯ ಪ್ರವರ್ತತ್ವ. ಬ್ರಹ್ಮದಲ್ಲಿ ನೆಲೆ ನಿಲ್ಲೋದು ಅನ್ನುವಂತಹ ಒಂದು ನಿಮಿತ್ತವನ್ನು ತೆಗೆದುಕೊಂಡು ಆ ಶಬ್ದ ಹೊರಟಿದೆ. ಯಾವ ಶಬ್ದ? ಬ್ರಹ್ಮ ಸಂಸ್ಥಾನ ಶಬ್ದ. ಯಾರ್ಯಾರು ಬ್ರಹ್ಮದಲ್ಲಿ ನೆಲೆ ನಿಂತವರಾಗಿದ್ದಾರೋ ಅವ್ರೆಲ್ಲರಿಗೂ ಅದು ಹೊಂದುತ್ತೆ. ಜ್ಞಾನಿ ಅನ್ನೋ ಶಬ್ದ ಯಾರಿಗೆ ಹೇಳುತ್ತೆ? ಯಾರ್ಯಾರು ಆತ್ಮಜ್ಞಾನ ಮಾಡ್ಕೊಂಡು ಅವ್ರಿಗೆಲ್ಲ ಜ್ಞಾನಿ, ಬ್ರಹ್ಮಜ್ಞಾನಿ ಅನ್ನೋದು. ಬ್ರಹ್ಮ ಅಂತಕೊಂಡವ್ರಿಗೆಲ್ಲ ಬ್ರಹ್ಮಜ್ಞಾನಿ ಹೇಳಿದ ಸನ್ಯಾಸಿಗೆ ಬ್ರಹ್ಮಜ್ಞಾನಿ ಹೇಳಿದ್ರ. ಬ್ರಹ್ಮಜ್ಞಾನಿ ಎನ್ನುವ ಪದ ಹೇಗೆ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಹೊಂದತ್ತೋ, ಬ್ರಹ್ಮ ಸಂಸ್ಥಾನು ಹಾಗೆ ಎಲ್ಲರಿಗೂ ಯೂನಿವರ್ಸಲ್ ಹೊಂದತ್ತೆ. ಪೂರ್ವಪಕ್ಷ ಇದಲ್ಲ, ಕರೆಕ್ಟ್ ಆಯ್ತು, ಚೆನ್ನಾಗಿದೆಯಪ್ಪ.
ನಹಿ ರೂಢ ಶಬ್ದ ನಿಮಿತ್ತ ಉಪಾದತೆ. ಯಾವತ್ತು ರೂಢಿ ಶಬ್ದ ಇದೆಯಲ್ಲ ಅದು ನಿಮಿತ್ತ ತಗೊಂಡು ಬರ್ಬೇಕು ಅಂತ. ಪುಸ್ತಕ ಇದಕ್ಕೆ ರೂಢಿ, ಅಗ್ನಿ ಅಂತ ಬೆಂಕಿಗೆ ರೂಢಿ, ಅದು ನಿಮಿತ್ತ ಇಟ್ಕೊಂಡೇ ಬರ್ಬೇಕು ಅಂತ ಏನಿಲ್ಲಪ್ಪ. ರೂಢಿ ಶಬ್ದಕ್ಕೆ ನಿಮಿತ್ತ ಇಲ್ಲ, ಅದು ಬ್ರಹ್ಮ ಸಂಸ್ಥೆ ರೂಢಿ ಅಲ್ಲ. ಹಾಗಾಗಿ ಇವಾಗ ಇದೆಯಲ್ಲ, ಒಂದು ಮುಖ್ಯಮಂತ್ರಿ ಒಬ್ಬನಿಗೆ ರೂಢಿ ಅಲ್ಲಪ್ಪ. ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೋ ಅವರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಸೆಲೆಕ್ಟ್ ಆಗ್ಲಿಲ್ಲ ಹೋಗ್ಬಿಟ್ಟು ಹೋಗಿ ಇನ್ನೊಬ್ರು ಬರ್ತಾನೆ. ಒಬ್ಬನಿಗೆ ರೂಢಿ ಅಲ್ಲಪ್ಪ ಮುಖ್ಯಮಂತ್ರಿಯಿಂದ. ಮುಖ್ಯಮಂತ್ರಿ ಅನ್ನೋನು ಅಥವಾ ಪ್ರಧಾನಮಂತ್ರಿ ಅನ್ನೋನು ವ್ಯಕ್ತಿಗೆ ರೂಢಿ ಅಲ್ಲ ಅದು. ಹಾಗೆ ಬ್ರಹ್ಮ ಸಂಸ್ಥಾನಗಳು ಯಾರೋ ಒಂದು ಜನಾಂಗಕ್ಕೆ, ಒಂದು ಆಶ್ರಮಕ್ಕೆ ರೂಢಿ ಅಲ್ಲ. ಬ್ರಹ್ಮದಲ್ಲಿ ನೆಲೆ ನಿಂತವರಿಗೂ ಬ್ರಹ್ಮ ಸಂಸ್ಥಾನ ಪದ ಬರುತ್ತೆ. ಅದು ರೂಢಿ ಶಬ್ದವೇ ಆಗಿಬಿಟ್ಟಿದ್ರೆ ಅದು ನಿಮಿತ್ತ ತಗೊಂಡ ಬ್ರಹ್ಮಚಾರಿ ಅಂದಿದೆ, ಅದು ಇವನಿಗೆ ಅದು ರೂಢಿ, ಅದು ನಿಮಿತ್ತ ತಗೊಂಡ. ರೂಢಿ ಶಬ್ದಗಳು ನಿಮಿತ್ತವನ್ನ ಸ್ವೀಕಾರ ಮಾಡೋದಿಲ್ಲ ಅಲ್ವೇ. ಸರ್ವೇಶಾಂಚ ಬ್ರಹ್ಮಣಿ ಸ್ಥಿತಿ ಉಪಪದ್ಯತೆ. ಎಲ್ಲೇ ಸರ್ವೇಶಾಂ ಸರ್ವೇಶಾಂ ಆಶ್ರಮಿಣಾಂ ಸರ್ವೇಶಾಂ ಜನಾನಾಂ, ಭೂಮಂಡಲದಲ್ಲಿರುವ ಎಲ್ಲರಿಗೂ ಯಾರ್ಯಾರು ಬೇಕಾದ್ರೂ ಬ್ರಹ್ಮಣಿ ಸಂಸ್ಥಿತಿ, ಬ್ರಹ್ಮದಲ್ಲಿ ನೆಲೆ ಹೊಂದತ್ತೆ. ಯಾರ್ಯಾರು ಆತ್ಮಜ್ಞಾನ ಮಾಡ್ಕೊಳ್ತಾರೋ ಆತ್ಮಜ್ಞಾನ ಮಾಡ್ಕೊಂಡವ್ರಿಗೆಲ್ಲ ಬ್ರಹ್ಮ ಸಂಸ್ಥಿತಿ ಇರೋದು ಹೊಂದತ್ತೆ. ಇದು ಪೂರ್ವಪಕ್ಷ. ಇದು ಅಷ್ಟು ಎತ್ತ ನಿಮಿತ್ತಮಸ್ತಿ ಬ್ರಹ್ಮಣಿ ಸಂಸ್ಥಿತಿ ತಸ್ಯ ತಸ್ಯ ನಿಮಿತ್ತವತಃ ವಾಚಕಂ ಸಂತಂ ಬ್ರಹ್ಮ ಸಂಸ್ಥೆ ಶಬ್ದಂ ಪರಿವ್ರಾಡೇಕ ವಿಷಯೇ ಸಂಕೋಚೆ ಕಾರಣಾಭಾವಾತ್ ನಿರೋಧ್ಯುಂ ಅಯುಕ್ತಂ. ಎಲ್ಲಿ ಎಲ್ಲಿ ನಿಮಿತ್ತ ಇದೆಯೋ ಬ್ರಹ್ಮಣಿ ಸಂಸ್ಥಿತಿ, ಬ್ರಹ್ಮದಲ್ಲಿ ನೆಲೆ ನಿಲ್ಲುವುದು ಅದು ನಿಮಿತ್ತ. ಆ ನಿಮಿತ್ತವನ್ನು ಉಳ್ಳಂತಹ ಯಾರ್ಯಾರು ಆ ನಿಮಿತ್ತವನ್ನು ಹೊಂದಿದಾರೋ, ಯಾರ್ಯಾರು ಬ್ರಹ್ಮದಲ್ಲಿ ನೆಲೆನಿಲ್ಲುವುದು ಅನ್ನೋದು ಹೊಂದಿದಾರೋ ಆ ನಿಮಿತ್ತಗಳು ಅವರನ್ನೆಲ್ಲ ಹೇಳುತ್ತೆ ಆ ಶಬ್ದ. ಬ್ರಹ್ಮಸಂಸ್ಥೆ ಅಂತ. ರಮಣ ಮಹರ್ಷಿಗಳು ಬ್ರಹ್ಮಸಂಸ್ಥೆ, ಸ್ವಾಮಿ ಬ್ರಹ್ಮಸಂಸ್ಥರು, ಪರಮಹಂಸರು ಬ್ರಹ್ಮಸಂಸ್ಥರು, ಮಹಾರಾಜರು ಬ್ರಹ್ಮಸಂಸ್ಥರು ಆಗ್ಬೋದು. ಎತ್ತ ನಿಮಿತ್ತಮಸಿ. ಆ ಬ್ರಹ್ಮಣ ಸಂಸ್ಥಿತಿ ಅನ್ನೋದಕ್ಕೆ ಎಲ್ಲೆಲ್ಲಿ ನಿಮಿತ್ತ ಉಂಟೋ ಆ ನಿಮಿತ್ತವನ್ನುಳ್ಳ ವ್ಯಕ್ತಿಯನ್ನ ಹೇಳುವಂತಹ ಶಬ್ದವಾಗಿದ್ದು ಬ್ರಹ್ಮ ಸಂಸ್ಥಾನ ಶಬ್ದ. ಅದಕ್ಕಾಗಿ ಹೊರಟಿದ ಮೇಲೆ ಅದು ಪರಿವ್ರಾಡೇಕ ವಿಷಯ, ಸನ್ಯಾಸಿಯ ಒಬ್ಬನ ವಿಷಯದಲ್ಲಿಯೇ ಆ ಪದ ಬಂದಿರೋದು ಅಂತ ಸಂಕೋಚ ಮಾಡ್ತೀನಿ ಅನ್ನೋ ಕಾರಣ ಇಲ್ಲ. ಯಾಕೆ ಸಂಕೋಚ ಮಾಡ್ತೀರಾ? ಕಾರಣವಿಲ್ಲವಾದ್ದರಿಂದ ಹಂಗ ನಿರೋಧ್ಯುಂ ಅಯುಕ್ತ, ಅವನ ಒಬ್ಬನ ವಿಷಯಕ್ಕೆ ತಡೆಗಟ್ಟು ತಪ್ಪಾಗತ್ತೆ. ಬರೀ ಸನ್ಯಾಸಿ ವಿಷಯದಲ್ಲಿಯೇ ಬ್ರಹ್ಮ ಸಂಸ್ಥಾನ ಶಬ್ದ ಬಂದಿದೆ, ನಾವು ವಿರೋಧ ಮಾಡ್ತೀನಿ ತಡೆಗಟ್ತೀನಿ ಅಂತಂದ್ರೆ ಅದು ತಪ್ಪಾಗತ್ತೆ, ಸರಿಯಾಗೋದಿಲ್ಲ ಅಂತ. ನಚ ಪಾರಿವ್ರಾಜ್ಯಾಶ್ರಮ ಧರ್ಮ ಮಾತ್ರೇಣ ಅಮೃತತ್ವಂ ಜ್ಞಾನಾರ್ಥಕ್ಕೆ ಪ್ರಸಂಗಾತ್ ಪಾರಿವ್ರಾಜ್ಯ ಧರ್ಮಯುಕ್ತಮೇವ ಜ್ಞಾನಂ. ವಾಕ್ಯ ಬಗ್ಗೆ ವಾಕ್ಯ ಆಗಿದೆಯಾ? ವಾಕ್ಯ ಆಗ್ಬೇಕು. ಹೌದು, ಜ್ಞಾನಾರ್ಥಕ್ಕೆ ತಪ್ಪಾಗ್ಬಿಟ್ಟಿದೆ. ಅದು ಮುಂದಿಂದು ಇನ್ನೊಂದು ಆಕ್ಷೇಪ. ಇದು ಏಕದೇಶಿ ಆ ಪೂರ್ವಪಕ್ಷಿ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸನ್ಯಾಸ ಆಶ್ರಮ ಧರ್ಮ ಮಾತ್ರದಿಂದಲೇ ಅಮೃತತ್ವ ಅಂತೂ ಅರ್ಥ ಮಾಡಕ್ ಬರೋಲ್ಲ. ಶಂಕರಾಚಾರ್ಯ ಹೇಳ್ತಿದ್ದಾನೆ. ಶಂಕರಾಚಾರ್ಯ ಒಬ್ಬನೊಬ್ಬ ಸನ್ಯಾಸ ಮಾಡ್ತಾನೆ, ಸನ್ಯಾಸಾಶ್ರಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅಷ್ಟವಾದಿಗೆ ಅಮೃತತ್ವ ಅಂದ್ಬಿಡ್ತೀರಾ? ಆತ್ಮಜ್ಞಾನವಿಲ್ಲದೇನಿಯೇ. ಹಂಗೆ ಆತ್ಮಜ್ಞಾನವಿಲ್ಲದೇನಿಯೇ ಸನ್ಯಾಸಾಶ್ರಮದ ಧರ್ಮವನ್ನು ಪಾಲನೆ ಮಾಡಿದ ಮಾತ್ರಕ್ಕೆ ಅಮೃತತ್ವ ನೀವು ಅಂದ್ಬಿಟ್ರೆ ಜ್ಞಾನ ದಂಡ ಆಗ್ಬಿಡುತ್ತೆ. ಮಗ ಜ್ಞಾನ ವೇಸ್ಟ್ ಆಗ್ಬಿಡುತ್ತೆ. ಆದ್ದರಿಂದ ಅದಕ್ಕಂತಾನೆ ಪಾರಿವ್ರಾಜ್ಯ ಧರ್ಮ ಯುಕ್ತಮೇವ ಜ್ಞಾನಂ ಅಮೃತತ್ವ ಸಾಧನ ನಿಷೇಧ. ಇದು ಏಕದೇಶಿ ಪೂರ್ವಪಕ್ಷಿ ಮೇಲೆ ಪ್ರಶ್ನೆ ಮಾಡ್ತಿದ್ದಾನೆ. ಶಂಕರಾಚಾರ್ಯ ಚೂ ಬಿಡ್ತಾರೆ. ಇದು ಶಂಕರಾಚಾರ್ಯ ಇಷ್ಟವಾದ್ದೇ ಇದು. ಜ್ಞಾನ ಅಂದ್ರೆ ಯಾರಿಗಾಯ್ತೋ ಅವ್ರಿಗಾದ ಜ್ಞಾನ ಅಮೃತಕ್ಕಲ್ಲ, ಸನ್ಯಾಸರಹಿತವಾದ ಆತ್ಮಜ್ಞಾನವೇ ಅಮೃತತ್ವಕ್ಕೆ ಸಾಧನ
ಅಂತ ಈ ರೀತಿ ಅದಕ್ಕೆ ಅರ್ಥ ಅಂತ ಮಾಡಿದ್ರೆ ಏನಂತೀಯ ಪೂರ್ವಪಕ್ಷಿ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಪೂರ್ವಪಕ್ಷಿ ಆಶ್ರಮ ಧರ್ಮತ್ತು ಅವಿಶೇಷ. ಏ ಸನ್ಯಾಸಾಶ್ರಮ ಧರ್ಮ ಆದ್ರೆ ಏನು, ಗೃಹಸ್ಥಾಶ್ರಮ ಧರ್ಮ ಆದ್ರೆ ಏನು, ಎಲ್ಲ ಆಶ್ರಮ ಧರ್ಮವೇ. ಆಶ್ರಮ ಧರ್ಮ ಅನ್ನುವುದ್ರಲ್ಲಿ ಸನ್ಯಾಸಿಗೆ ವಿಶೇಷ ಇಲ್ಲಪ್ಪ. ಆಶ್ರಮ ಧರ್ಮತ್ವ ಅನ್ನೋದು ಕಾಮನ್ ಆಗಿರೋದ್ರಿಂದ ಅಷ್ಟು ಮಾತ್ರಕ್ಕೆ ಮೋಕ್ಷ ಆಗಲ್ಲ. ಆಶ್ರಮ ಧರ್ಮತ್ವ ಯುಕ್ತವಾಗಿ ಜ್ಞಾನ ಪಡ್ಕೊಂಡವ್ರಲ್ಲ ಮೋಕ್ಷ ಆಗ್ತದೆ ಅಂತ ಹೇಳೋ. ಬ್ರಹ್ಮಚಾರಿ ಆಶ್ರಮ ಧರ್ಮಯುಕ್ತರಾಗಿದ್ದು ಆತ್ಮಜ್ಞಾನ ಮಾಡ್ಕೊಂಡ್ರೆ ಮೋಕ್ಷ. ಗೃಹಸ್ಥಾಶ್ರಮ ಧರ್ಮಯುಕ್ತರಾಗಿದ್ದುಕೊಂಡು ಆತ್ಮಜ್ಞಾನ ಮಾಡ್ಕೊಂಡ್ರೆ ಮೋಕ್ಷ. ವಾನಪ್ರಸ್ಥಾಶ್ರಮ ಧರ್ಮ ಇಟ್ಕೊಂಡು ಜ್ಞಾನ ಪ್ರಮುಖ ಹಾಗೆ ಹೇಳೋ. ಆಶ್ರಮ ಧರ್ಮಯುಕ್ತವಾದ ಜ್ಞಾನವೇ ಮುಖ. ಈ ಆಶ್ರಮ ಧರ್ಮಕ್ಕೆ ಜ್ಞಾನ ವಿಶೇಷ, ಬಾಕಿ ಆಶ್ರಮಕ್ಕೆ ಜ್ಞಾನ ಯಾಕಿಲ್ಲ? ಅವ್ರಿಗೆ ಜ್ಞಾನ ಆಗಲ್ವಾ? ಜ್ಞಾನ ಆಗ್ಕೊಡುದು ಅವ್ರಿಗೆ. ಅವನ ಪೂರ್ವಕ್ಕೆ ಕಟ್ಟೋಟ ಕೊಟ್ಟ ಏನು, ಆಶ್ರಮ ಧರ್ಮತ್ವ ಅನ್ನೋದು ಎಲ್ಲರಿಗೂ ಈಕ್ವಲ್ ಆಗಿರುವಾಗ ಸನ್ಯಾಸಿಗೇನು ಕೋಡಿಲ್ಲ. ಸನ್ಯಾಸಾಶ್ರಮ ಧರ್ಮ, ಗೃಹಸ್ಥಾಶ್ರಮ ಧರ್ಮ ಯಾರಿಗೆ ಅವ್ರ ಆಪ್ಷನ್ ಅಪ್ಪ. ನಾವು ಸನ್ಯಾಸ ಆಗೋ ಆ ಆಶ್ರಮ ಧರ್ಮ ಮಾಡ್ತಾ ಇರೋ ಧರ್ಮೋವ ಜ್ಞಾನ ವಿಶಿಷ್ಟ ಅಮೃತತ್ವ ಸಾಧನಂ ಇಚ್ಛೇತದಪಿ ಸರ್ವಾಶ್ರಮ ಧರ್ಮಾಣಾಂ ಅವಿಶಿಷ್ಟಂ ನ ಚ ವಚನಮಸ್ತಿ ಪರಿವ್ರಾಜಕಸ್ಯೈವ ಬ್ರಹ್ಮ ಸಂಸ್ಥಸ್ಯ ಮೋಕ್ಷಃ ನಾನ್ಯೇಷಾಮಿತಿ. ಈ ಒಳ್ಳೆ ಚೆನ್ನಾಗಿದೆ, ಬಹಳ ಪಾಯಿಂಟ್ ಸೂಪರ್ ಆಗಿದೆ ಗುರುಕಿದು. ಧರ್ಮವಾದ್ರೂ ಸರಿ, ಧರ್ಮವಾ ಜ್ಞಾನ ವಿಶಿಷ್ಟವಾದ ಧರ್ಮ ಅಂದ್ರೆ ಆಶ್ರಮ ಧರ್ಮ. ಆತ್ಮಜ್ಞಾನ ಕೂಡ್ಕೊಂಡದ್ದಾದ ಆಶ್ರಮ ಧರ್ಮ ಆದ್ರೂ ಓಕೆ. ಆಶ್ರಮ ಧರ್ಮದಿಂದ ಕೂಡ್ಕೊಂಡು ಜ್ಞಾನ ಅಂದ್ರೂ ಬರೋಲ್ಲ, ಜ್ಞಾನದಿಂದ ಕೂಡ್ಕೊಂಡು ಆಶ್ರಮ ಧರ್ಮ ಅಂತಂದ್ರೂ ಬರೋಲ್ಲ. ಆಶ್ರಮ ಧರ್ಮ ವಿಶಿಷ್ಟ, ಜ್ಞಾನ ವಿಶಿಷ್ಟವಾದ ಧರ್ಮ ಅಂದ್ರು. ಜ್ಞಾನ ವಿಶಿಷ್ಟವಾದ ಧರ್ಮವಾದರೂ ಅಮೃತಕ್ಕೆ ಸಾಧನ ಅನ್ನೋದು ಎಲ್ಲಾ ಆಶ್ರಮ ಧರ್ಮಕ್ಕೂ ಕಾಮನ್, ಸಮಾನವಾಗಿದೆ. ಹಾಗಾದ್ರಿಂದ ಈ ಸನ್ಯಾಸಿ ಆಶ್ರಮ ಧರ್ಮಕ್ಕೆ ಮಾತ್ರ ಅದೆಲ್ಲ ಅಲ್ಲೇ ಜ್ಞಾನವಾಗೋದು, ಆ ಜ್ಞಾನಕ್ಕೆ ಅಮೃತತ್ವ. ಇಲ್ಲಿ ಜ್ಞಾನವಾದ್ರು ಈ ಜ್ಞಾನಕ್ಕೆ ಅಮೃತತ್ವ ಇಲ್ಲ ಅಂತ ಹಾಗೆ ಮಾಡಕ್ ಬರಲ್ಲ. ಆಮೇಲೆ ಈ ವಾಕ್ಯವೂ ಇಲ್ಲ. ಏನೋ ಪರಿವ್ರಾಜಕನ ಧರ್ಮದ ಪರಿವ್ರಾಜಕನಿಗೆ ಮಾತ್ರ ಬ್ರಹ್ಮ ಸಂಸ್ಥರಾದವನಿಗೆ ಮೋಕ್ಷ, ಬೇರೆ ಬ್ರಹ್ಮ ಸಂಸ್ಥರಾದವರಾದ್ರೆ ಮೋಕ್ಷ ಇಲ್ಲ ಅಂತ ವಾಕ್ಯ ಇಲ್ಲ. ಯಾರ್ಯಾರು ಬ್ರಹ್ಮ ಸಂಸ್ಥಾರ ಅವ್ರಿಗೆಲ್ಲ ಮೋಕ್ಷ ವಾಕ್ಯ ಇದೆಯಾ ಹೊರತು ಪರಿವ್ರಾಜಕನಾದವನು ಮಾತ್ರ ಬ್ರಹ್ಮ ಸಂಸ್ಥರಾದವರಾದ್ರೆ ಮೋಕ್ಷ ಅಂತ ವಾಕ್ಯ ಇಲ್ಲ. ಜ್ಞಾನಾನ್ ಮೋಕ್ಷ ಸರ್ವೋಪನಿಷದಾಂ ಸಿದ್ಧಾಂತ. ಯಾರ ವಾಕ್ಯ? ಪೂರ್ವಪಕ್ಷಿ ವಾಕ್ಯ. ಇದನ್ನ ಖಂಡನೆ ಮಾಡ್ತಾರೆ. ಜ್ಞಾನದಿಂದಲೇ ಮೋಕ್ಷ. ಯಾವುದಕ್ಕೆ? ಎಲ್ಲಾ ಉಪನಿಷತ್ತು ಹೇಳ್ತಾ ಇದೆ. ಯಾರಿಗಾರಿಗೆ ಆತ್ಮಜ್ಞಾನವಾಗುತ್ತದೋ ಅವ್ರು ಎಲ್ಲರಿಗೂ ಮೋಕ್ಷ ಎಂಬುದು ಎಲ್ಲಾ ಉಪನಿಷತ್ತಿನ ಸಿದ್ಧಾಂತ ಅಂತ ಆಗಿದೆ. ಹೀಗಿರುವಾಗ ಸನ್ಯಾಸಿಯ ಜ್ಞಾನಕ್ಕೆ ಮೋಕ್ಷ, ಗೃಹಸ್ಥನ ಜ್ಞಾನಕ್ಕೆ ಮೋಕ್ಷ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ನೀವು ಅಂತ. ತಸ್ಮಾತ್ ಏವ ಬ್ರಹ್ಮ ಸಂಸ್ಥಃ ಸ್ವಾಶ್ರಮ ಧರ್ಮ ವಿಹಿತ ಧರ್ಮವತಾಂ ಸ್ವಮೃತತ್ವಮೇತಿ. ಇದು ಕನ್ಕ್ಲೂಷನ್. ಆದ್ದರಿಂದ ಆಯಾಯ ಆಶ್ರಮ ಧರ್ಮದಲ್ಲಿ ಧರ್ಮ ಉಳ್ಳವರಿಗೆ ಆಶ್ರಮ ಧರ್ಮವತಾಂ, ಬ್ರಹ್ಮಚಾರಿ ಆಶ್ರಮ ಧರ್ಮ ಉಳ್ಳವನು, ಗೃಹಸ್ಥಾಶ್ರಮ ಧರ್ಮ ಉಳ್ಳವನು, ಯಾವ್ಯಾವ ಆಶ್ರಮದವನೋ ಆಯಾ ಆಶ್ರಮ ಧರ್ಮ ಉಳ್ಳವನಾಗಿದ್ದು ಯಾವನು ಬ್ರಹ್ಮ ಸಂಸ್ಥರಾಗ್ತಾನೋ ಅವರೆಲ್ಲ ಅಮೃತ ಪಡ್ಕೋತಾನೆ ಅಂತ ಅರ್ಥ ಮಾಡೋದೇ ಕರೆಕ್ಟು ಅಂತ ಪೂರ್ವಪಕ್ಷ. ಈಗ ಶುರು ಮಾಡ್ತಾರೆ ನೋಡು. ನಿಜ ಯಾಕೆ ಹಾಗಲ್ಲ ಅಂತ ಅಲ್ಲಿ ಪೂರ್ವಪಕ್ಷಿ ಎಲ್ಲವನ್ನೂ ಖಂಡನೆ ಮಾಡಲ್ಲ, ಕೆಲವು ಅಂಶ ಮಾತ್ರ ಖಂಡನೆ ಮಾಡ್ತಾರೆ. ಜ್ಞಾನಾನ್ಮುಖ ಸರ್ವೇ ಅದನ್ನು ಖಂಡನೆ ಮಾಡಲ್ಲ. ಕರ್ಮ ನಿಮಿತ್ತ ವಿದ್ಯಾ ಪ್ರತ್ಯಯೋ ವಿರೋಧ. ಕರ್ಮ ನಿಮಿತ್ತಕ್ಕೂ ವಿದ್ಯಾ ಪ್ರತ್ಯಯಕ್ಕೂ ವಿರೋಧ. ಕರ್ಮ ನಿಮಿತ್ತಕ್ಕೆ ಕರ್ತೃತ್ವ ಭೋಕ್ತೃತ್ವ ಆಗಿರ್ಬೇಕು, ವಿದ್ಯಾ ನಿಮಿತ್ತ ಕರ್ತೃತ್ವ ಭೋಕ್ತೃತ್ವ ಇಲ್ಲ ಅನ್ನೋದು. ಏನು ಇದು ಅಷ್ಟು ಚೆನ್ನಾಗಿ ಆಗಲ್ಲ. ಕರ್ಮ ನಿಮಿತ್ತ ನಿಜ, ಕರ್ಮ ಮಾಡೋಕೆ ಏನ್ ನಿಮಿತ್ತ ಇದೆಯೋ ಕರ್ತೃತ್ವ ಭೋಕ್ತೃತ್ವ ಆದ್ರೂ ವರ್ಣಾಶ್ವಾದ ಅಭಿಮಾನ ವಿದ್ಯಾಪ್ರತ್ಯಯದ ಅದೆಲ್ಲ ಬಾಧೆ ಮಾಡೋದು, ಅದದು ಅವ್ರಿಗೆ ಆಗಲ್ಲ ಅಂತ.
ಕರ್ತಾದಿ ಕಾರಕ ಕ್ರಿಯಾಫಲ ಭೇದ ಪ್ರತ್ಯವತ್ವಂ ಹಿ ನಿಮಿತ್ತಮುಪಾದಾಯ ಇದಂ ಕುರು ಇದಂ ಆಕಾರ್ಷೀಹಿ ಇತಿ ಕರ್ಮ ವಿಧೇಯ ಪ್ರವೃತ್ತಾ. ಕರ್ಮ ವಿಧಿಗಳು ಹೇಗೆ ಹೊರಟಿವೆ? ಕರ್ತೃವೇ ಮುಂತಾದ ಕಾರಕ ಕ್ರಿಯಾ ಫಲ ಮತ್ತೆ ಇವುಗಳು ಬಿಡಿಯಾಗಿದೆ ಪ್ರತ್ಯವನ್ನು ಇಟ್ಕೊಂಡವನಲ್ಲೇ ಆ ನಿಮಿತ್ತ ಇಟ್ಕೊಂಡು ಈ ಯಜ್ಞೋತ್ತ ಮಾಡು, ಈ ವೇದಾಧ್ಯಯನ ಮಾಡು, ಈ ಉಪಾಸನ ಮಾಡು, ಇದನ್ನ ಮಾಡು ಅಂತ ಹೇಳಿ ಅದನ್ನ ಇಟ್ಕೊಂಡು ಹೊರಟಿದೆ. ಇದ್ರ ಪ್ರಕಾರ ಶಂಕರಾಚಾರ್ಯ ಪ್ರಕಾರ ಸನ್ಯಾಸಿ ಅಂತಂದ್ರೆ ಆಶ್ರಮ ಧರ್ಮದಿಂದ ಕೂತ್ಕೊಂಡವನ ಅಲ್ಲ. ಸನ್ಯಾಸಿ ಆಶ್ರಮ ಧರ್ಮದಿಂದ ಸನ್ಯಾಸಿ ಅಲ್ಲ. ಇವರು ಅತ್ಯಾಶ್ರಮಿಯಾದ ಸನ್ಯಾಸಿ. ವ್ಯತ್ಯಾಸಗಳು 4 ಆಶ್ರಮದಲ್ಲಿ ಸನ್ಯಾಸಾಶ್ರಮ ಅಂತ ಇದೆ. ಅದನ್ನ ಈಗ ಆ ಪರಿವಾರ ಸನ್ಯಾಸಿ ಇದೆಯಲ್ಲ, ಅದು ತಿದ್ದಂಡ ಸನ್ಯಾಸಿ, ಅದನ್ನು ಸೇರಿಸಿಲ್ಲ ಇಲ್ಲಿ. ಅದಕ್ಕಿಂತ ಬೇರೆ ಇನ್ನೊಬ್ಬ ಪರಮಂಶ ಸನ್ಯಾಸಿ ಇಟ್ಕೊಂಡಿದ್ದಾರೆ. ಅವನಿಗೆ ಇದಂಕುರು ಇದಂ ಆಕಾಶಿ ಕರ್ಮ ವಿಧಿ ಬರೋಲ್ಲ. ಈ 3 ಆಶ್ರಮದವರೆಗೂ ಇದು ಮಾಡಬೇಕು, ಇದು ಮಾಡಬಾರ್ದು ಅನ್ನುವಂತ ವಿಧಿ ವಾಕ್ಯ ಇದೆ. ಹಾಗಾಗಿ ಅವರಿಗೆ ಕ್ರಿಯಾಕಾರ ಬೇರೆ ಪ್ರತ್ಯಯ ಇರೋದ್ರಿಂದ ಆ ಪ್ರತ್ಯಯ ಇರೋದು ಈ ಜ್ಞಾನ ಇರೋದು ಒಟ್ಟಿಗೆ ಇರೋಕ್ ಸಾಧ್ಯ ಇಲ್ಲ. ಅದು ಅವರಿಗೆ ಆಗಲ್ಲ. ಅಲ್ಲ, ಅವರು ಆ ಜ್ಞಾನ ಬಿಟ್ಕೊಂಡ್ರೆ ಅವಾಗ ಆಶ್ರಮದವ್ರು ಅಲ್ಲಷ್ಟೇ. ಅವರು ತಚ್ಚ ನಿಮಿತ್ತಂ ನ ಶಾಸ್ತ್ರಕೃತಂ. ಆ ಕ್ರಿಯಾಕಾರ ಕರ್ಸಾದಿ ಕ್ರಿಯಾಕಾರಕ ಫಲಭೇದ ಪ್ರತ್ಯಯ ಇದೆಯಲ್ಲ, ಅದು ಶಾಸ್ತ್ರ ಮಾಡಿಕೊಟ್ಟದ್ದಲ್ಲ, ಅವರವರೇ ಇಟ್ಕೊಂಡಿರೋದು. ಕರ್ಸಾದಿ ಕಾರಕ ಕ್ರಿಯೆ ಆಗ್ಬಿಡಿದೆ. ಕರ್ಸಾದಿ ಕ್ರಿಯಾಕಾರಕ ಫಲಭೇದ ಆಗ್ಬೇಕಾಯ್ತು. ಕರ್ಸಾದಿಗಳು ಕಾರಕ, ಆಮೇಲೆ ಕ್ರಿಯೆ. ಕರ್ಸಾದಿ ಕ್ರಿಯಾಕಾರಕ ಆಗಲ್ಲ, ಕರ್ಸಾದಿ ಕಾರಕ ಕ್ರಿಯೆ ಕರೆಕ್ಟ್. ಕರ್ಸಾದಿಗಳು ಕ್ರಿಯೆ ಅಲ್ಲ, ಕರ್ಸಾದಿಗಳು ಕಾರಕಗಳು, ಆಮೇಲೆ ಕ್ರಿಯೆ. ಈ ಫಲಭೇದ ಪ್ರತ್ಯಯ ಉಳ್ಳವರಾಗಿರೋದು ನಿಮಿತ್ತ ಇದೆಯಲ್ಲ, ಈ ನಿಮಿತ್ತ ಶಾಸ್ತ್ರ ಮಾಡಿಕೊಟ್ಟದ್ದಲ್ಲ, ಅವರವರೇ ಒಪ್ಕೊಂಡಿರೋದು. ಸರ್ವ ಪ್ರಾಣಿಷು ದರ್ಶನ. ಪ್ರಾಣಿಯಿಂದ ಮನುಷ್ಯರು ಅಂತ ಇದೆ. ಸರ್ವ ಪ್ರಾಣಿಯಿಂದ ಪಶುಪಕ್ಷಿ ಪ್ರಾಣಿ ಇಲ್ಲಲ್ಲ. ಪ್ರಾಣಿ ಶಬ್ದ ಹಾಕ್ಬಿಡ್ತಾರೆ ಭಾಷ್ಯಕಾರರು, ಕನ್ಫ್ಯೂಸ್ ಆಗುತ್ತೆ. ಸರ್ವ ಮನುಷ್ಯೇಷು ದರ್ಶನ ಅನ್ಬೇಕು. ಏಕಮೇವ ದ್ವಿತೀಯಂ ಆತ್ಮೀವೇದಂ ಸರ್ವಂ ಬ್ರಹ್ಮೀವೇದಂ ಸರ್ವಂ ಇತಿ ಶಾಸ್ತ್ರಜನ್ಯಃ ಪ್ರತ್ಯಯಃ ವಿದ್ಯಾರೂಪಃ ಸ್ವಾಭಾವಿಕಂ ಕ್ರಿಯಾಕಾರಕ ಫಲಭೇದ ಪ್ರತ್ಯಯಂ ಕರ್ಮ ವಿಧಿ ನಿಮಿತ್ತಂ ಅನುಪಮೃತ್ಯ ನ ಜಾಯತೆ. ಆದ್ರೆ ಈ ಜ್ಞಾನ ಇದೆಯಲ್ಲ, ಸತ್ಯಂಬುದು ಒಂದೇ ಇರತಕ್ಕದ್ದು, ಅದು ಏಕಮೇವಾದ್ವಿತೀಯ. ಏಕಮೇವ, ಸತ್ತು ಎರಡೆಂಬುದಿಲ್ಲದ ಒಂದಾಗಿರ್ತಕ್ಕದ್ದು. ಇದೆಲ್ಲವೂ ಬ್ರಹ್ಮವೇ, ಇದೆಲ್ಲವೂ ಆತ್ಮವೇ ಎಂಬ ಈ ಪ್ರತ್ಯಯ ಇದೆಯಲ್ಲ, ಇದು ಶಾಸ್ತ್ರದಿಂದ ಉಂಟಾಗುವ ಜ್ಞಾನ. ಇದು ಶಾಸ್ತ್ರ ಅಂದ್ರೆ ವೇದಾಂತ ವಾಕ್ಯ. ವೇದಾಂತ ವಾಕ್ಯದ ಉಂಟಾಗುವ ಜ್ಞಾನ ಇದೆಯಲ್ಲ, ಈ ಜ್ಞಾನ ವಿದ್ಯಾರೂಪವಾದ ಜ್ಞಾನ. ಇದು ಸ್ವಾಭಾವಿಕವಾದ. ಇಲ್ಲಿ ನೋಡಿ, ಕ್ರಿಯಾಕಾರಕ ಅದು ಕಾರಕ ಕ್ರಿಯಾ ಹೇಳಿಲ್ಲ. ಯಾಕೆ ಹೇಳೋ? ಕರ್ತು ಇಲ್ಲ, ಪದ ಇಲ್ಲ. ಕರ್ತು ಪದ ಇದೆ, ಕರ್ತಾದಿ ಕಾರಕ ಕ್ರಿಯೆ ಆಗೋದು. ಕ್ರಿಯಾಕಾರಕ ಫಲಭೇದ ಪ್ರತ್ಯಯ ಇದೆಯಲ್ಲ, ಅದು ಕರ್ಮ ವಿಧಿಗೆ ನಿಮಿತ್ತವಾಗಿರ್ತಕ್ಕಂಥ ಪ್ರತ್ಯಯ. ಅದು ಅದನ್ನ ಅಳಿಸದೇ ಈ ಜ್ಞಾನ ಉಂಟಾಗೋದೇ ಇಲ್ಲ. ಈ ಜ್ಞಾನ ಉಂಟಾಗುವಾಗ ಕ್ರಿಯಾಕಾರಕ ಫಲಭೇದ ಪ್ರತ್ಯಯ ಅಳಿಸಿ ಉಂಟಾಗತ್ತೆ. ಕ್ರಿಯಾಕಾರಕ ಫಲಭೇದ ಪ್ರತ್ಯಯ ಇದ್ದು ಬಿಟ್ರೆ ಅವ್ರಿಗೆ ಜ್ಞಾನ ಉಂಟಾಗೋದೇ ಇಲ್ಲ. ಗೃಹಸ್ಥಾದಿಗಳಿಗೆ ಕ್ರಿಯಾಕಾರಕ ಫಲಭೇದ ಬುದ್ಧಿ ಇಟ್ಕೊಂಡೆ ಅವರಿಗೆ ಕರ್ಮ ವಿಧಿಸಿರೋದ್ರಿಂದ ಅದನ್ನುಳ್ಳವರಿಗೆ ಜ್ಞಾನವಿಲ್ಲ. ಕ್ರಿಯಾಕಾರಕ ಫಲಭೇದ ಪ್ರತ್ಯಯ ಯಾರಲ್ಲಿದೆಯೋ ಅವರಿಗೆ ಇಲ್ಲ, ಅವರಿಗೆ ಜ್ಞಾನ ಹೇಳೋದು ನಿಜ, ಜ್ಞಾನ ಉಪದೇಶ ಮಾಡೋದು ಅವರಿಗೆ. ಅದನ್ನ ಇಟ್ಕೊಂಡು ಜ್ಞಾನ ಆಗೋಲ್ಲ, ಅದನ್ನ ಬಿಟ್ಟಾಗ್ಬೇಕು. ಬಿಟ್ಟವನೇ ಸನ್ಯಾಸಿ ಅಷ್ಟೇ. ಬಿಟ್ಟವನೇ ಸನ್ಯಾಸಿ ಇದೆ. ಯಥಾ ಪ್ರಕಾರ ಯಾರು ಬೇಕಾದ್ರೂ ಆಗ್ಬೋದು ಅಂತ ಆಯ್ತು. ಯಥಾ ಪ್ರಕಾರ ಕ್ರಿಯಾಕಾರಕ ಫಲಭೇದ ಪ್ರತ್ಯಯ ಬಿಟ್ಟವರೆಲ್ಲ ಸನ್ಯಾಸಿ ಅಂತ ಅನ್ನೋದಾದರೆ ಅವರು ಒಂದು ಆಶ್ರಮ ಅಲ್ಲ. ಅದು ಜ್ಞಾನ ಸ್ವಭಾವವೇ ಹೊರತು ನಡವಳಿಕೆ ಸ್ವಭಾವ ಅಲ್ಲ, ವಿವೇಕ ಸ್ವಭಾವ. ನಹಿ ತೈಮಿರಿಕ ದ್ವಿಚಂದಾದಿ ಭೇದ ಪ್ರತ್ಯಯಂ ಅನುಪಮೃತ್ಯ.
ಒಂದು ವಾಕ್ಯ ಬಿಟ್ಬಿಟ್ಟೆ. ಭೇದ ಭೇದ ಪ್ರತ್ಯಯೋರ್ ವಿರೋಧ. ಭೇದ ಪ್ರತ್ಯಯಕ್ಕೂ ಅಭೇದ ಪ್ರತ್ಯಯಕ್ಕೂ ವಿರೋಧ ಇದೆ. ಕ್ರಿಯಾಕಾರಕ ಫಲಭೇದ ಬುದ್ಧಿ ಕರ್ಮ ಆಶ್ರಮ ಕರ್ಮ ಇಟ್ಕೊಂಡು ಹೊರಡುತ್ತೆ. ಈ ಜ್ಞಾನ ಕ್ರಿಯಾಕಾರ ಫಲಭೇದ ಅಳಿಸತ್ತೆ. ಅದು ಅದು ಇದು ಒಟ್ಟಿಗೆ ಒಬ್ಬರಲ್ಲಿ ಎರಡು ಇರಲಿಲ್ಲ ಇರಲ್ಲಪ್ಪ. ಬ್ರಹ್ಮ ಬುದ್ಧಿಯು ಕ್ರಿಯಾಕಾರಕ ಫಲಭೇದ ಬುದ್ಧಿಯು ಒಬ್ಬನಲ್ಲಿ ಎರಡು ಒಂದೇ ಕಾಲಕ್ಕೆ ಇರಕ್ಕೆ ಸಾಧ್ಯ ಇಲ್ಲ. ಕ್ರಿಯಾಕಾರಕ ಫಲಭೇದ ಬುದ್ಧಿ ಅಳಿಸಿದಾನೆ ಅಂದ್ರೆ ಅವನು ಸನ್ಯಾಸಿಯೇ ಅವನಿಗೆ. ಕ್ರಿಯಾಕಾರದಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಅವನಿಗೆ ಈ ಬುದ್ಧಿ ಉಂಟಾಗಲ್ಲ. ಯಾಕೆಂದ್ರೆ ಭೇದ ಭೇದ ಪ್ರತ್ಯಯಗಳಿಗೆ ವಿರೋಧ ಇರೋದ್ರಿಂದ ಇರೋಕ್ ಸಾಧ್ಯ ಇಲ್ಲ. ನಹಿ ತೈಮಿರಿಕ ದ್ವಿಚಂದ್ರಾದಿ ಭೇದ ಪ್ರತ್ಯಯಂ ಅನುಪಮೃತ್ಯ ತಿಮಿರಾಪಗಮೆ ಚಂದ್ರಾದೇಕತ್ವ ಪ್ರತ್ಯಯ ಉಪಜಾಯತೆ ವಿದ್ಯಾ ವಿದ್ಯಾ ಪ್ರತ್ಯಯೋ ವಿರೋಧ. ಕಣ್ಣಿನ ಪೊರೆಯಿಂದ ಚಂದ್ರನೇ ಮುಂತಾದ ಭೇದ ಪ್ರತ್ಯಯ ಇದೆಯಲ್ಲ ತೋರ್ತಾ ಇದ್ದ. 2-3 ಚಂದ ಕಾಣ್ತಂತೆ ಕಣ್ಪೊರೆ ಬಂದವರಿಗೆ. ಆ 2-3 ಚಂದ ಭೇದ ಪ್ರತ್ಯಯ ಅದ್ರ ಅಳಿಸಿದನೆ ತಿಮಿರ ಆಪಗಮೆ ಅನ್ಬ ಕಣ್ ಕ್ಯಾಟ್ರಾಕ್ ಹೋಗದೆ ಹೋದ್ರೆ, ಕಣ್ಪೊರೆ ಹೋಗದೆ ಹೋದ್ರೆ, ಆ ಭೇದ ಪ್ರತ್ಯಯ ಅಳಿಸದೆ ಹೋದ್ರೆ ಚಂದ್ರನೇ ಮುಂತಾದ ಒಂದು ಪ್ರತ್ಯಯ ಉಂಟಾಗೋದೇ ಇಲ್ಲ ಅವರಿಗೆ. ಚಂದ್ರ ಒಂದು, ಅಲ್ಲಿ ನಿಂತಿರೋ ಮನುಷ್ಯ ಒಬ್ಬನೇ ಅಂತ. ಅಂದ್ರೆ ಪೊರೆ ಇದ್ಬಿಟ್ರೆ ಒಬ್ಬ ಮನುಷ್ಯ 2-3 ಮನುಷ್ಯ ಕಾಣ್ತಾನೆ. ಒಂದ್ ಚಂದ 2-3 ಚಂದ ಅಂತ ಕಾಣುತ್ತೆ. ಆ ಪೊರೆ ತೆಗೆದೆ ಆ ಭೇದ ಪ್ರತ್ಯಯ ಅಳಿಸ್ದೇನೆ ಹೋದ್ರೆ ಆ ಒಂದು ಪ್ರತ್ಯಯ ಉಂಟಾಗೋದೇ ಇಲ್ಲ. ಇಲ್ಲೂ ಅಷ್ಟೇ ಕ್ರಿಯಾಕಾರಕ ಭೇದ ಪ್ರತ್ಯಯ ಬಾಧೆ ಮಾಡದೆ ಹೋದ್ರೆ ಏಕತ್ವ ಪ್ರತ್ಯಯ ಉಂಟಾಗೋದೇ ಇಲ್ಲ. ಏಕತ್ವ ಪ್ರತ್ಯಯ ಉಂಟಾಗೋದು ಕ್ರಿಯಾಕಾರಕ ಭೇದ ಬುದ್ಧಿಯೂ ಇರೋದು ಅನ್ನೋದು ಆಗಲ್ಲ ಒಬ್ಬರಲ್ಲಿ. ತತ್ರೈವಂ ಸತಿ ಯಂ ಭೇದ ಪ್ರತ್ಯಯ ಉಪಾದಾಯ ಕರ್ಮವಿಧಿಯ ಪ್ರವೃತ್ತಾಃ ಸಹ ಯಸ್ಯ ಉಪವರ್ಜಿತಃ ಸದೇಕಮೇವಾದ್ವಿತೀಯಂ ತತ್ಸತ್ಯಂ ವಿಕಾರಭೇದೋ ಅನೃತಂ ಇತ್ಯೇತದ್ ವಾಕ್ಯ ಪ್ರಮಾಣೇನ ಏಕತ್ವ ಪ್ರತ್ಯಯೇನ ಸಹ ಸರ್ವಕರ್ಮಭ್ಯೋ ನಿವೃತ್ತಃ ನಿಮಿತ್ತೇ. ನೋಡಿ ಇದರಲ್ಲಿ ಭಾಷಿಕಾರರು ಒಂದು ರೀತಿ ಎಲ್ರಿಗೂ ಆಗತ್ತೆ ಒಪ್ಪಡಂಗೆ ಆಯ್ತು. ಏನು ಯಾವಾತನು ಭೇದ ಪ್ರತ್ಯವನ್ನ ಈ ರೀತಿ ಇರುವಾಗ ಯಾವ ಭೇದ ಪ್ರತ್ಯವನ್ನು ಇಟ್ಕೊಂಡು ಕರ್ಮ ವಿಧಿಗಳು ಹೊರಟಿದೆಯೋ ಆ ಭೇದ ಪ್ರತ್ಯವು ಯಾವ ಆತನಿಗೆ ಅಳಿಸೋಗಿದೆಯೋ, ಯಾವ ಆತನಿಗೆ ಅಳಿಸೋಗಿದೆಯೋ ಅಂದ್ರೆ ವಿವೇಕಿ ಗಳಿಸೋಗಿದೆಯೋ ಹೊರತು ಸನ್ಯಾಸಿ ಗಳಿಸೋಗಿದೆ ಅಂತ ಅರ್ಥ ಅಲ್ಲ. ಅಳಿಸೋದವರೆಲ್ಲ ಸನ್ಯಾಸಿಗಳು, ಸನ್ಯಾಸಿಗಳಿಗೆಲ್ಲ ಅಳಿಸೋಗತ್ತೆ ಅಂತ ಅರ್ಥ ಅಲ್ಲ. ಅಳಿಸ್ಕೊಂಡವ್ರಲ್ಲ ಸನ್ಯಾಸಿಗಳು ಅರ್ಥ. ಭೇದ ಪ್ರತ್ಯಯನೆಲ್ಲ ಅಳಿಸ್ಕೊಂಡವ್ರಲ್ಲ ಸನ್ಯಾಸಿಗಳಿಗೆ ಹೊರತು ಸನ್ಯಾಸಿಗಳಿಗೆಲ್ಲ ಅಳಿಸೋಗಿರುತ್ತೆ ಅರ್ಥ. ಭಾಷಿಕಾರ ಅವರನ್ನೇ ಸನ್ಯಾಸಿಗಳು ತಿಳ್ಕೊಂಡಿದ್ದಾರೆ, ಅಳಿಸ್ಕೊಂಡವ್ರನ್ನೇ ಸನ್ಯಾಸಿಗಳು ತಿಳ್ಕೊಂಡಿರೋದ್ರಿಂದ ಭಾಷಿಕಾರ ಪ್ರಕಾರ ಅವರೇ ಅಧಿಕಾರಿಗಳು ಅಂತ ಅರ್ಥ ಮಾಡ್ತಾ ಇದ್ದಾರೆ. ಅಳಿಸ್ಕೊಂಡವ್ರಲ್ಲ ಸನ್ಯಾಸಿಯೋ, ಸನ್ಯಾಸಿಗಳೆಲ್ಲ ಅಳಿಸ್ಕೊಂಡವ್ರು. ನಮಗೆ ಲೋಕದ ಸನ್ಯಾಸಿಗಳು ಅಂದ್ರೆ ಕಾಯಿ ಬಟ್ಟೆ ಹುಟ್ಟವರು ಚಿತ್ರಶಾಸ್ತ್ರದವರು ಅಂದ್ಕೊಂಡು ಅವ್ರು ಅಳಿಸ್ಕೊಂಡವ್ರು ಆಗಿರಲ್ವಲ್ಲ ನಾವು ಅಂತೀವಿ. ಶಂಕರಾಚಾರ್ಯರು ಸನ್ಯಾಸಿಗಳಂತೆ ಕರಿತಾ ಇಲ್ಲ. ಸನ್ಯಾಸಿಗಳು ಯಾರು ಕರಿತಾ ಇದ್ದಾರೆ ಅಂದ್ರೆ ಭೇದ ಪ್ರತ್ಯವನ್ನೆಲ್ಲ ಯಾರು ಅಳಿಸ್ಕೊಂಡಿದ್ದಾರೋ ಅವ್ರನ್ನೇ ಸನ್ಯಾಸಿಗಳು ಕರಿತಾ ಇದ್ದಾರೆ. ಭೇದ ಪ್ರತ್ಯವನ್ನು ಕಳಿಸ್ಕೊಂಡು ಸೋಮವಾರತಿಗೆ ಗುರುಗಳೇ ಇದು ತಗೊಂಡ್ರೆ ಸನ್ಯಾಸಿ ಆಮೇಲೆ ಜ್ಞಾನಿ ಎರಡು ಒಂದಾಗ್ಬಿಡ್ತಾವ ಗುರುಗಳೇ. ಆ ಟ್ರಾನ್ಸಿಷನ್ ಫೇಸ್ ಅನ್ನೋದೇ ಇರೋದಿಲ್ಲ. ಹೌದು, ಜ್ಞಾನಿ ಸನ್ಯಾಸಿ ಒಂದೇ. ಜ್ಞಾನಿ ಸನ್ಯಾಸಿ ಒಂದೇ ಆದ್ರೆ ಅವನ್ಗೆ ಜ್ಞಾನ ಪಡ್ಕೊಳ್ಳೋದು ಇಲ್ಲ ಇದು ಗೃಹಸ್ಥಾಶ್ರಮದಲ್ಲಿ ಅಥವಾ ಇದ್ರಲ್ಲಿ ಬ್ರಹ್ಮಚಾರಿ ಇದ್ರಲ್ಲಿ ಆಗ್ಬಿಡತ್ತಲ್ವಾ? ಗೃಹಸ್ಥಾಶ್ರಮ ಅಂತ ಅಭಿಮಾನ ಇದ್ರೆ ಆ ಅಭಿಮಾನವೇ ಅಜ್ಞಾನ ಆದ್ರಿಂದ ಜ್ಞಾನ ಆಗಲ್ಲ ಅಂತ ಇದ್ದಾರೆ. ನಾನು ಗೃಹಸ್ಥ ಅಂತ ಅಭಿಮಾನ ಇಟ್ಕೊಂಡವನಾದ್ರೆ ಅಭಿಮಾನ ಉಳ್ಳವನಿಗೆ ಅಭಿಮಾನಕ್ಕೂ ಅಭಿಮಾನ ರಹಿತವಾದ ಜ್ಞಾನಕ್ಕೂ ವಿರೋಧ ಇದೆ. ಅದು ಅವನಿಗೆ ಆಗಲ್ಲ. ಅಭಿಮಾನ ಇಲ್ಲದವನ ಗೃಹಸ್ಥನೇ ಅಲ್ಲ ಅವನು. ಅಭಿಮಾನ ಬಿಟ್ಟವನಾದ್ರೆ ಜ್ಞಾನ ಪಡ್ಕೊಂಡ್ರೆ ಅವನು ಗೃಹಸ್ಥನೇ ಅಲ್ಲ, ಅವನು ಬ್ರಹ್ಮ ಬಿಡ್ತಾನೆ. ಅಭಿಮಾನ ಬ್ರಹ್ಮಚಾರಿ ಆಗ್ಲಿ, ನಾನು ಬ್ರಹ್ಮಚಾರಿ ಅಭಿಮಾನ
ಅಲ್ಲ ಅದ್ ಸರಿ ಗುರುಗಳೇ, ಸನ್ಯಾಸಿ ಜ್ಞಾನಿ ಎರಡು ಒಂದೇ ಮಾಡಿದ್ ನಂಗೆ ಯಾಕೋ. ಅವರೆಲ್ಲ ಸನ್ಯಾಸಿಯೇ, ಗೃಹಸ್ಥನೇ ಆಗಿ ಈ ಜ್ಞಾನ ಪಡ್ಕೊಂಡ ಅಂದ್ರೆ ಅವ್ನು ಸನ್ಯಾಸಿ ಅವನು. ಮತ್ತೆ ಸನ್ಯಾಸಿ ಅನ್ನೋದನ್ನು ಒಂದು ಆಶ್ರಮ ತಗೊಳ್ತಾನೆ ಇಲ್ಲ ಭಾಷಿಕಾರರು. ಆಶ್ರಮ ಅಂತ ತಗೊಂಡ್ರೆ ಅದು ಗೃಹಸ್ಥಾಶ್ರಮಕ್ಕೆ ಸಮಾನವೇ. ಅದು ಗೃಹಸ್ಥಾಶ್ರಮದವರಿಗೆ ಹೇಗೆ ಅಭಿಮಾನ, ಸನ್ಯಾಸಿಗೆ ಅಭಿಮಾನ ಇರುತ್ತೆ. ಸುಮಾರು ಜಾಗದಲ್ಲಿ ಆಚಾರ್ಯರು ಇದ್ರ ಬಗ್ಗೆ ಹೇಳ್ಕೊಂಡ್ ಬರ್ತಾರೆ. ಅಂದ್ರೆ ಜ್ಞಾನ ಆಗ್ಬೇಕು ಅಂತಂದ್ರೆ ಸನ್ಯಾಸತ್ವ ತಗೊಳ್ಳೇಬೇಕು ಅಂತ ಹೇಳ್ಕೊಂಡ್ ಬರ್ತಾರೆ. ಇಲ್ಲಿ ಸನ್ಯಾಸಿ ಅಂದ್ರೆ ಜ್ಞಾನಿ ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಅದು ಏನ್ ಪ್ರಾಬಬಿಲಿಟಿ ಜಾಸ್ತಿ, ಅವಕಾಶ ಅನುಕೂಲ ಜಾಸ್ತಿ ಅಷ್ಟರಿಂದ ಸನ್ಯಾಸ ಆಗ್ಬೇಕು ಅಂತ ಗೊತ್ತಾರೆ ಹೊರತು ಸನ್ಯಾಸ ಜ್ಞಾನಕ್ಕೂ ಇದಕ್ಕೂ ಆಶ್ರಮಕ್ಕೂ ಸಂಬಂಧ ಇಲ್ಲ. ಜ್ಞಾನಕ್ಕೂ ಆಶ್ರಮಕ್ಕೂ ಸಂಬಂಧ ಇಲ್ಲ. ಜ್ಞಾನಕ್ಕೂ ವಸ್ತುವಿಗೂ ಸಂಬಂಧ, ವಿವೇಕಕ್ಕೆ ಸಂಬಂಧ ಹೊರತು ಆಶ್ರಮಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಆಶ್ರಮ ಅನ್ನೋದು ಇದು. ಅದಕ್ಕೆ ಭಾಷಿಕಾರ ಏನಂದ್ರು, ಯಸ್ಯ ಉಪಮರ್ಜಿತ ಅಂದ್ಬಿಟ್ರು. ಯಸ್ಯ ಅನ್ನುವಾಗ ಜನರಲ್ ಆಗಿ ತಗೊಂಡ್ರು. ಈ ಕರ್ಮ ವಿಧಿ ಪ್ರವೃತ್ತಿಗಳು ಬೇರೆ ಪ್ರತ್ಯಯ ಇಟ್ಕೊಂಡು ಹೊರಟಿದೆಯಲ್ಲ, ಆ ಕರ್ಮ ವಿಧಿ ಪ್ರತ್ಯಯಗಳು ಯಸ್ಯ ಉಪಮರ್ಜಿತ ಅಂದ್ಬಿಟ್ರು. ಯಾವಾಗಲಿಗೆ ಅದು ಅಳಿಸೋಗಿದೆಯೋ, ಯಾವುದರಿಂದ ಸತ್ಯೆಂಬ ಎರಡೆಂಬುದಿಲ್ಲದ ಒಂದೇ ಆಗಿರೋ ಬ್ರಹ್ಮವೇ ನಾನಾಗಿದ್ದೀನಿ, ಅದೇ ಸತ್ಯ, ವಿಕಾರ ಭೇದವಲ್ಲ ಸುಳ್ಳು ಅಂದ್ರೆ ಈ ರೀತಿಯಾದ ವಾಕ್ಯ ಪ್ರಮಾಣದಿಂದ ಉಂಟಾದ ಏಕಪ್ರತ್ಯಯದಿಂದ ಆ ಭೇದ ಪ್ರತ್ಯವು ಅಳಿಸೋಗಿದ್ರೆ ಅವನು ಎಲ್ಲಾ ಕರ್ಮದಿಂದ ನಿವೃತ್ತನಾದವನೇ. ಅವನಿಗೆ ಯಾವ ಕರ್ಮವೂ ಇಲ್ಲ. ಅವನು ಗೃಹಸ್ಥನೂ ಅಲ್ಲ, ಇವನು ಬ್ರಹ್ಮಚಾರಿಯೂ ಅಲ್ಲ, ವಾನಪ್ರಸ್ಥನೂ ಅಲ್ಲ. ತತ್ವಜ್ಞಾನ ಆಗ್ಬಿಡ್ತು ಅಂತಂದ್ರೆ ಯಾವ ಆಶ್ರಮ ಸಂಬಂಧ ಇಲ್ಲ ಅವನಿಗೆ, ಅವನು ಬ್ರಹ್ಮ ಆಗ್ಬಿಡ್ತಾನೆ. ಆಶ್ರಮಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಜ್ಞಾನಕ್ಕೂ ವಿಚಾರಕ್ಕೂ ಜ್ಞಾನಕ್ಕೂ ಸಂಬಂಧ, ಜ್ಞಾನಕ್ಕೂ ಬ್ರಹ್ಮಕ್ಕೂ ಸಂಬಂಧ. ಅದರಿಂದ ಅವನಿಗೆ ಇದಿಲ್ಲ ಅಂತ. ಸಚ ನಿವೃತ್ತ ಕರ್ಮ ಬ್ರಹ್ಮ ಸಂಸ್ಥಾ ಉಚ್ಯತೆ. ಆ ಕರ್ಮವನ್ನು ತೊಡಗಿಸಿಕೊಂಡವನನ್ನ ಇಲ್ಲಿ ಬ್ರಹ್ಮ ಸಂಸ್ಥಾ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ವಾಕ್ಯ ನೋಡಿ, ಸಚ ಪರಿವ್ರಾಡೇವಾ ಅನ್ಯಸ್ಯ ಅಸಂಭವಾದ. ಇದು ಬಹಳ ಕಷ್ಟ. ಇದು ಸನ್ಯಾಸಿಗೆ ಆ ಬ್ರಹ್ಮ ಸಂಸ್ಥತ್ವ ಆಗೋದು, ಬೇರೆಯವರಿಗೆ ಆಗೋಲ್ಲ ಅಂತ ಇದ್ದಾರೆ. ಬೇರೆಯವರಿಗೇನು, ಬೇರೆ ಅಭಿಮಾನ ಇಟ್ಕೊಂಡವರಿಗೆ ಅರ್ಥ ಮಾಡ್ಬೇಕು ನಾವು. ಬೇರೆಯವರಿಗೆ ಶಬ್ದಕ್ಕೆ ಅರ್ಥ, ಯಾರು ನಾನು ಗೃಹಸ್ಥ ಬ್ರಹ್ಮಚಾರಿ ಅಭಿಮಾನ ಉಳ್ಳವನೋ, ಅಭಿಮಾನ ಇದ್ದವನಿಗೆ ಜ್ಞಾನವಾಗಲ್ಲ ಅಂತ. ಅಭಿಮಾನ ರಹಿತನಾದ್ರೆ ಜ್ಞಾನ ಇರುತ್ತೆ. ಅವನನ್ನೇ ಪರಿವ್ರಾಡಬೇಕು. ಸಚ ಪರಿವ್ರಾಡೇವ ಅಂದ್ರೆ ಈ ಜ್ಞಾನಕ್ಕೂ ಆಶ್ರಮಕ್ಕೂ ಈಕ್ವೇಷನ್ ಮಾಡ್ತಿದ್ದಾರೆ ಹೊರತು ಆಶ್ರಮ ಅನ್ನೋದು ಒಂದು ಕರ್ತವ್ಯ ರೂಪವಾದ ಇದು ಮಾಡ್ತಾ ಇಲ್ಲ. ಪರಿವ್ರಾಟ ಅಂದ್ರೆ, ಪರಿವ್ರಾಜಕ ಅಂತಂದ್ರೆ ಅದೊಂದು ಕರ್ತವ್ಯ ರೂಪವಾದ ಆಶ್ರಮ ಮಾಡ್ತಾನೆ ಇಲ್ಲ. ಜ್ಞಾನ ರೂಪವಾದ ನಡವಳಿಕೆಯಿಂದ ಅರ್ಥ ಮಾಡ್ತಾ ಇದ್ದಾರೆ. ಆ ಜ್ಞಾನ ಉಳ್ಳವನು ಪರಿವ್ರಾಜಕನೇ. ಯಾಕಂದ್ರೆ ಬೇರೆಯವ್ರಿಗೆ ಆ ಜ್ಞಾನ ಆಗೋದೇ ಇಲ್ಲ ಅಂತ ಇದ್ದಾರೆ. ಬ್ರಹ್ಮ ಸಂಸ್ಥರು ಜ್ಞಾನಿಯೂ ಪರಿವ್ರಾಜಕರು ಒಂದು ಮಾಡ್ತಿದ್ದಾರೆ. ಅನ್ಯೋ ಹಿ ಅನಿವೃತ್ತ ಭೇದ ಪ್ರತ್ಯಯ. ಅನ್ಯ ಬೇರೆಯವನು ಅಂತ, ನಾನು ಗೃಹಸ್ಥನು, ನಾನು ಬ್ರಹ್ಮಚಾರಿಯು, ನಾನು ವಾನಪ್ರಸ್ಥನು, ಈ ರೀತಿ ಅಭಿಮಾನ ಪಟ್ಕೊಂಡವನು ಭೇದ ಪ್ರತ್ಯವನ್ನು ಕಳ್ಸ್ಕೊಂಡಿಲ್ಲ. ಅವನು ಭೇದ ಪ್ರತ್ಯವನ್ನು ಯಾರು ಕಳ್ಸ್ಕೊಂಡಿಲ್ಲ ಅವನಿಗೆ ಏಕತ್ವ ಜ್ಞಾನ ಉಂಟಾಗಲ್ಲ. ಭೇದ ಪ್ರತ್ಯಯ ಕಳ್ಸ್ಕೊಂಡವನಿಗೆ ಏಕತ್ವ ಪ್ರತ್ಯಯ ಉಂಟಾಗತ್ತೆ ಹೊರತು ಏಕತ್ವ ಪ್ರತ್ಯವೂ ಇದೆ, ಭೇದ ಪ್ರತ್ಯವೂ ಇದೆ ಎಂದು ವಿರುದ್ಧ. ಅದು ಯಾರು ಏಕತ್ವ ಪ್ರತ್ಯ ಪಡ್ಕೊಂಡಿದ್ದಾರೋ, ಅಂದ್ರೆ ಭೇದ ಪ್ರತ್ಯವನ್ನು ಅಳಿಸ್ಕೊಂಡಿದ್ದಾರೋ ಅವರೆಲ್ಲ ಬ್ರಹ್ಮ ಸಂಸ್ಥರು, ಅವರೆಲ್ಲ ಪರಿವ್ರಾಜಕರು, ಅವರೆಲ್ಲ ಜ್ಞಾನಿಗಳು. ಈಗ ಅರ್ಥ ಮಾಡಿದ್ರೆ ಹೊಂದತ್ತೆ. ಅದೊಂದು ಆಶ್ರಮ ಅಂತ ಅರ್ಥ ಮಾಡಿದ್ರೆ ಮಾತ್ರ ಅದು ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿಗೆ ವ್ಯತ್ಯಾಸ ಇಲ್ಲ. ಅವಕಾಶ ಜಾಸ್ತಿ ಇರ್ಬೋದು. ಸನ್ಯಾಸಿಗೆ ತತ್ವಚಿಂತನೆ ಮಾಡೋದು ಜಾಸ್ತಿ ಅವಕಾಶ ಬಾಕಿ ಆಶ್ರಮದವರಿಗಿಂತ. ಗೃಹಸ್ಥರಿಗೆ ಅಗ್ನಿಹೋತ್ರಾದಿಗಳು, ಬೇರೆ ಕರ್ತವ್ಯಾದಿಗಳು ಜಾಸ್ತಿ ಇರೋದ್ರಿಂದ ಇವರಷ್ಟು ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋ ನಿಜ ಇರ್ಬೋದು. ಒಂದು ಮಾತ್ರಕ್ಕೆ ಜ್ಞಾನ ಆಗೋದೇ ಇಲ್ಲ ಬೇರೆಯವರಿಗೆ, ಅವನಿಗೆ ಜ್ಞಾನ ಆಗೇ ಆಗತ್ತೆ, ಹಂಗೆಲ್ಲ ಮಾಡಕ್ಕಾಗಲ್ಲ. ಜ್ಞಾನ ಆಗೇ ಆಗತ್ತೆ ಅಂತ ರೂಲ್ ಮಾಡಿದ್ರೆ 6ನೇ ಅಧ್ಯಾಯದಲ್ಲಿ ಅವನು ಜ್ಞಾನ ಇದೆ ಸತ್ತು ಹೋದ್ರೆ ಅವ್ನಿಗೆ ಏನ್ ಗತಿ ಪ್ರಶ್ನೆ ಮಾಡಿದ್ದು ಹೊಂದಲ್ಲ. ಅವಾಗ ಯೋಗ ಭ್ರಷ್ಟನಾಗ್ತಾನೆ ಅಂತ ಉತ್ಸಾಹ ಕೊಟ್ಟನಲ್ಲ ಅರ್ಜುನ. ಪ್ರಶ್ನೆ ಮಾಡಿದಕ್ಕೆ ಜ್ಞಾನವಾಗದೆ ಆ ಸನ್ಯಾಸಿ ಸತ್ತು ಹೋಗ್ಬಿಟ್ರು ಏನು ಅದಕ್ಕೆ ದುರ್ಗತಿ ಹೊಂದ್ತಾನ ಅಂತ ಕೇಳಿದ್ದಕ್ಕೆ, ಇಲ್ಲಪ್ಪ ದುರ್ಗತಿ ಹೊಂದಲ್ಲ, ಅವನು ಉತ್ತಮ ಗತಿ ಆಗತ್ತೆ ಅಂತ ಉತ್ಸಾಹ ಕೊಟ್ಟಿದ್ರಿಂದೇನೆ ಸನ್ಯಾಸ ಆದವರೆಗೂ ಜ್ಞಾನ ಆಗ್ಲೇಬೇಕು ನಿಯಮ ಇಲ್ಲ ಅಂತ ಅದೇ ಸೋದನೆ ಮಾಡ್ದಂಗಾಯ್ತು.
ಅದರಿಂದ ಜ್ಞಾನವಾಗೋದು ಒಂದು ಅವರವರ ವಿವೇಕದ ಮೇಲೆ ಬಿಟ್ಟದ್ದೇ ಹೊರತು ಆಶ್ರಮಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಏನಪ್ಪಾ ಅಂದ್ರೆ ಹೆಲ್ಪ್ ಮಾಡುತ್ತೆ ಅಂತ ಬೇಕಾ ಅನ್ಬಹುದು. ಆಶ್ರಮದವರು ಆಶ್ರಮ ಕೆಲವು ಬೇಗ ಉಂಟು ಮಾಡ್ಕೊಡ್ತಾರೆ, ಕೆಲವು ಧ್ಯಾನ ಉಂಟು ಮಾಡ್ಕೊಡ್ತೀವಿ, ಬೇಕಾದ್ರೆ ಈ ರೀತಿ ಇಟ್ಕೋಬಹುದು. ಸನ್ಯಾಸಾಶ್ರಮ ಸ್ವಲ್ಪ ಬೇಗ ಅವಕಾಶ ಮಾಡ್ಕೊಡ್ತೀವಿ ಜ್ಞಾನವಾಗುವುದಕ್ಕೆ, ಗೃಹಸ್ಥಾಶ್ರಮ ಸ್ವಲ್ಪ ನಿಧಾನ ಮಾಡೋದು ಬೇಕಾದ್ರೆ ಹೇಳ್ಬೋದು. ಅದು ಯಾರ ವಿವೇಕ ಜಾಸ್ತಿ ಇದೆಯೋ, ಜನಕ ಮಹಾರಾಜಗಳು ಅವರೆಲ್ಲ ಗೃಹಸ್ಥಾಶ್ರಮದಿಂದ ತತ್ವಜ್ಞಾನಿ ಆದ್ರು, ಅದನ್ನ ಅಲ್ಗೊಳಕ್ ಆಗಲ್ಲಪ್ಪ. ಸತ್ಯ ಪರಿವ್ರಾಣಿ ವಾ ಸೋ ಅನ್ಯ ಪಶ್ಯ ನಾಳೆ ಹೇಳೋಣ. ಓಂ ಆಪ್ಯಾಯ ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪದೇಶದಂ ನಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾಹಂ ನಿರಾಕರೋತ್ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನೇಯೋ ಬ್ರಹ್ಮಾ ದೇವಿ ಸಂತೋ ದೇವಿ ಸಂತೋ. ಓಂ ಶಾಂತಿ ಶಾಂತಿ.